ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಮೋಕ್ಷಮಾರ್ಗ ಶ್ರೀನೇತಾರಂ ಭೇತಾರಂ ಕರ್ಮಭೂಮೃತಂ ಜ್ಞಾತಾರಂ ಸರ್ವಶಾಸ್ತ್ರಾಣಂ ವಂದೇ ಭಾವಾಖ್ಯ ಸದ್ಗುರು. ಓಂ ಪಂಚಾನನ ಮುಖೋದ್ಭೂತಾನ್ ಪಂಚಾಕ್ಷರ ಮನೋಪಮಾನ್ ಪಂಚಸೂತ್ರಕೃತೋ ವಂದೇ ಪಂಚಾಚಾರ್ಯಂ ಜಗದ್ಗುರುಂ. ಬಸವಂ ಭಕ್ತಿಗೆ ಮೂಲಂ ಬಸವಂ ಕಾರಂಗೆ ಕಾರಣರೂಪಂ ಶೀಲಂ ಬಸವಂ ಜಂಗಮಲೋಲಂ ಬಸವ ರಕ್ಷುಪುದನ ಸಂಗಡ ಬಸವ. ಜಯ ಮಂಗಲಂ ಜೈ ನಮಃ ಪಾರ್ವತೀಶ್ವರ ಮಹಾದೇವ. ಶ್ರೀ ಅಜಾತ ನಾಗಲಿಂಗ ಸ್ವಾಮಿ ಮಹಾರಾಜ್ ಕಿ ಜಯ. ಕ್ಷೇತ್ರಾಧಿಪತಿ ಶ್ರೀ ಭಕ್ತಿ ಭಂಡಾರಿ ಬಸವೇಶ್ವರ ಪಾದವೃಂದಗಳಲ್ಲಿ ನನ್ನ ಅನಂತ ಸರ್ವಶ್ರೇಷ್ಠ ನಮಸ್ಕಾರವನ್ನು ಸಮರ್ಪಿಸುತ್ತಾ, ಕ್ಷೇತ್ರದ ಶಕ್ತಿ ದೇವತೆ ದುರ್ಗಾ ಪರಮೇಶ್ವರಿಯ ಪಾದವೃಂದಗಳಲ್ಲಿಯೂ ನತಮಸ್ತಕನಾಗಿ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಶ್ರೀ ಸದ್ಗುರು ಬಾಬಾ ಮಹಾರಾಜರನ್ನು ಎನ್ನ ಹೃದಯ ಮಂತ್ರದಲ್ಲಿ ಸ್ಥಾಪಿಸುತ್ತಾ, ಪಂಚಾಕ್ಷರಿ ಕ್ರಾಂತಿಕಾರಿ ಅದ್ವೈತ ಸಾರ್ವಭೌಮ ಸಿದ್ಧಾಂತ ಚಕ್ರವರ್ತಿ ಶ್ರೀ ಸದ್ಗುರು ಸಿದ್ಧಾರೂಢರ ಪಾದರಂಗಗಳಲ್ಲಿಯೂ ಅನಂತ ಸರ್ವಶ್ರೇಷ್ಠಾಂಗ ನಮಸ್ಕಾರವನ್ನು ಸಮರ್ಪಿಸುತ್ತಾ, ಶ್ರೀ ಸದ್ಗುರು ನಿರ್ಪಾದೀಶ್ವರನ್ನು ಸ್ಮರಿಸುತ್ತಾ, ಶ್ರೀ ಅಜಾತ ನಾಗಲಿಂಗ ಸ್ವಾಮಿಗಳನ್ನು ಸ್ಮರಿಸುತ್ತಾ, ಶ್ರೀ ಕಾಡಸಿದ್ದೇಶ್ವರನ್ನು ಸ್ಮರಿಸುತ್ತಾ, ಇವತ್ತಿನ ಶ್ರಾವಣ ಮಾಸದಲ್ಲಿ ಇಲ್ಲಿ 11ನೇ ದಿನದ ಕಾರ್ಯಕ್ರಮದಲ್ಲಿ ಶ್ರವಣಾಕಾಂಕ್ಷಿಗಳಾಗಿ ಸಮ್ಮಿಲಿತವಾಗಿರುವ ಎಲ್ಲ ಶರಣರಲ್ಲಿ ವಂದಿಸುತ್ತಾ, ಇವತ್ತಿನ ದಿವಸ ಅನ್ನದಾಸೋಹ ಮಾಡತಕ್ಕಂಥ ಸದ್ಭಕ್ತರಿಗೂ ವಂದಿಸುತ್ತಾ, ಭಜನಾ ಮೇಳಕ್ಕೂ ವಂದಿಸುತ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರವೇಶಿಸೋಣ. ನಿನ್ನಿನ ದಿವಸ 6ನೇ ಅಧ್ಯಾಯದಲ್ಲಿ ನಾವು ಏನು ನೋಡ್ಕೊಂಡು ಬಂದು ಅಂತಂದ್ರೆ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರದ ಬಗ್ಗೆ ನಿನ್ನಿನ ದಿವಸ ಸದ್ಗುರು ನಿರ್ಪಾದೀಶ್ವರರು ಪರಮಶಿಷ್ಯನಾದಂಥ ನಾಗಲಿಂಗನಿಗೆ ಉಪದೇಶ ಮಾಡಿಕೊಂಡು ಬಂದರು. ಸ್ಥೂಲ ಶರೀರ 25 ತತ್ವಗಳಿಂದ ಕೂಡೈತಿ ಅಂತ ಹೇಳ್ಕೊಂಡು ಬಂದರು. ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ ಈ ಒಂದೊಂದು ತತ್ವಗಳಿಗೆ 5 ಭೂತಗಳಾಗಿ 5 25 ತಿಳ್ಕೊಂಡು 25 ತತ್ವಗಳು ಕೂಡಿರ್ತಕ್ಕಂಥ ಈ ಸ್ಥೂಲ ಶರೀರ. ಇನ್ನು ಸೂಕ್ಷ್ಮ ಶರೀರ ಅದು 14 ತತ್ವಗಳಿಂದ ಕೂಡೈತಿ ಅಂತ ಹೇಳ್ಕೊಂಡು ಬಂದರು. ಇನ್ನು ಕಾರಣ ಶರೀರ ಸ್ಥೂಲ ಶರೀರಕ್ಕೆ, ಸೂಕ್ಷ್ಮ ಶರೀರಕ್ಕೆ ಯಾವುದು ಕಾರಣವೋ ಅದು ಕಾರಣ ದೇಹ ಅಂತ ಹೇಳ್ಕೊಂಡು ಬಂದರು. ಇಲ್ಲಿ ಕಾರ್ಯವನ್ನು ನೋಡಿ ಕಾರಣವನ್ನು ನಾವು ಕಂಡು ಹಿಡಿತೇವೆ. ಹೊಗೆಯನ್ನು ನೋಡಿ ಉರಿ ಐತಿ ಅಂತ ತಿಳ್ಕೊಂಡು ಹೆಂಗೆ ತಿಳ್ಕೊತವೋ ಹಾಗೆ ಸ್ಥೂಲ ಸೂಕ್ಷ್ಮಕ್ಕೆ ಕಾರಣವಾದಂಥ ಇನ್ನೊಂದು ಶರೀರ ಕಾರಣ ದೇಹ ಐತಿ ಅಂತ ಹೇಳ್ಕೊಂಡು ಬಂದರು. ಅದಕ್ಕೆ ಅವಿದ್ಯೆನೋ ಅಂತ ಹೇಳ್ಕೊಂಡು ಬರ್ತಾರೋ. ಇನ್ನು ಇವತ್ತು 7ನೇ ಅಧ್ಯಾಯದಲ್ಲಿ ಏನು ಹೇಳ್ತಾರೆ ಅಂತಂದ್ರೆ, ಪಂಚಕೋಶಗಳ ಬಗ್ಗೆ ಹೇಳ್ಕೊಂಡು ಬರ್ತಾರೆ ನೋಡ್ರಿ. ನಾಗಲಿಂಗ ಸ್ವಾಮಿಯು ಸದ್ಗುರುವಿಗೆ ಶರಣಾಗಿ ಪಂಚಕೋಶಗಳೆಂದರೆ ಯಾವುವು ಅಂತ ಹೇಳ್ಕೊಂಡು
ಸದ್ಗುರು ನಿರ್ಪಾಲೇಶ್ವರಿಗೆ ಶರಣಾಗಿ ನಾಗಲಿಂಗ ಸ್ವಾಮಿಯಿಂದ ನಮಸ್ಕಾರ ಮಾಡಿ ಪಂಚಕೋಶಗಳಿಂದ ಯಾವುವು, ಪರಬ್ರಹ್ಮವನ್ನು ಅರಿಯಲು ಪಂಚಕೋಶ ಯೋಚನೆಯು ಹೇಗೆ ಉಪಕಾರಿಯಾಗುತ್ತವೆ ಎಂಬುದನ್ನು ತಿಳಿಸಿಕೊಡು ಗುರುದೇವನೇ, ಗುರುನಾಥನೇ ಅಂತ ತಿಳ್ಕೊಂಡು ನಾಗಲಿಂಗ ಸ್ವಾಮಿ ಬೇಡ್ಕೋತಾನೆ. ಆಗ ಗುರುದೇವನಾದ ನಿರುಪಾದೀಶ್ವರರು ಇಲ್ಲಿ ಆ ಒಂದು ಪಂಚಕೋಶಗಳ ವಿವರಣೆ ಬಗ್ಗೆ ಹೇಳ್ಕೊಂಡು ಬರ್ತಾರೆ. ಪಂಚಕೋಶಗಳು ಯಾವುವು ಅಂತಂದ್ರೆ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ಪ್ರಾಣಮಯ ಕೋಶ, ಆನಂದಮಯ ಕೋಶ ಅಂತ ಹೇಳ್ಕೊಂಡು ಬರ್ತಾರೆ. ಕೋಶ ಅಂತಂದ್ರೆ ಏನು? ಖಡ್ಗವನ್ನ ಇಡಲಿಕ್ಕೆ ಹೊರೆ ಅಂತ ಇರ್ತೈತಿ, ಅದಕ್ಕೆ ಕೋಶ ಅಂತಾರೆ. ಹಿಂದೆ ರಾಜ ಮಹಾರಾಜರು ಖಡ್ಗನ ಇಡಾಕೊಂದು ಸೈಡ್ಕೊಂದು ಇದು ಇರ್ತೈತಿ, ಖಡ್ಗವನ್ನು ಇಡಾಕೊಂದು ಹೊರೆ ಅಂದ್ರೆ ಕೋಶ ಇರಲಿಲ್ಲ. ಖಡ್ಗವನ್ನು ಹೊರೆಯಿಂದ ಹಿಡಿದು ತೆಗೀರಿ ಅಂತಂತ ಹೇಳ್ತಾರಲ್ಲ, ಹೊರೆ ಖಡ್ಗವನ್ನು ಇಡಾಕೊಂದು ಹೊರೆ ಅಂತ ಇರ್ತಿಲ್ಲ. ಹಂಗೆ ಕೋಶ, ಪಂಚಕೋಶಗಳು. ಈ ಒಂದು ಪಂಚಕೋಶದೊಳಗೆ ಆತ್ಮ ಇರ್ತಾನೆ ಒಳಗೆ. ಹೆಂಗಪ್ಪ ಅಂತಂದ್ರೆ ಮೋಡಗಳು ಆಕಾಶದಲ್ಲಿ ಇದ್ದುಕೊಂಡು ಆಕಾಶವನ್ನು ತೋರ್ಕೊಡ್ದಂಗೆ ಮಾಡ್ತಾವೆ ಮೋಡಗಳು. ದೊಡ್ಡ ಗುಡ್ಡದಲ್ಲಿಯೇ ಆ ಗುಡ್ಡದ ಮೇಲೆ ಅನೇಕ ಗಿಡಗಳು ಬೆಳೆದು ಏನು ಮಾಡ್ತಾವ್ರೆ, ಆ ಗುಡ್ಡ ಕಾಣುವಂಗೆ ಗಿಡಗಳು ಬೆಳೆದ್ಬಿಡ್ತಾವೆ. ಹಾಗೆ ಪಂಚಕೋಶಗಳು ಈ ಒಂದು ಆತ್ಮನನ್ನು ತಿಳಿದಂಗೆ ಆತ್ಮನನ್ನು ಮರೆ ಮಾಡಿಬಿಡ್ತಾವೆ, ಆವರಣ ಮಾಡಿರ್ತಾವೆ, ಮರೆ ಮುಚ್ಚಿಬಿಟ್ಟಿರ್ತಾವೆ. ಆ ಒಂದು ಆತ್ಮನನ್ನು ತಿಳ್ಕೋಬೇಕಾದ್ರೆ ಈ ಒಂದು ಭೂಮಿ ಒಳಗೆ ಒಂದು ನಿಧಿ ಹುಡುಕಬೇಕಾದ್ರೆ ಹೆಂಗೆ ಕೆದರ್ತವಲ್ಲ ಹಂಗೆ ಆ ನಮ್ಮಲ್ಲಿರುವಂಥ ಆತ್ಮನನ್ನು ತಿಳ್ಕೋಬೇಕಾದ್ರೆ ಈ ಪಂಚಕೋಶಗಳನ್ನು ತಿಳ್ಕೋತ ಹೋಗ್ಬೇಕು, ಅನ್ನೋದನ್ನು ತಿಳ್ಕೋತ ಹೋಗ್ಬೇಕು. ಅನ್ನಮಯ ಕೋಶ ಇದು ಸ್ಥೂಲ ಶರೀರ. ಬಹಳ ಗಂಭೀರವಾದ ವಿಷಯ ಇವತ್ತು ಪಂಚಕೋಶಗಳ ಬಗ್ಗೆ. ಇದು ಅನ್ನಮಯ ಕೋಶ ಅಂತಂದ್ರೆ ಇದು ಸ್ಥೂಲ ಶರೀರ. ಇದು 25 ತತ್ವಗಳಿಂದ ನಿರ್ಮಾಣವಾಗೈತಿ. ಮತ್ತು ಇದಕ್ಕೆ ಅನ್ಯ ಪ್ರಾಣ ಮನ ಕರ್ತ ಭಕ್ತ ಅಂತ ತಗೊಂಡು ವಿದ್ಯಾರಣ್ಯ ಸ್ವಾಮಿಗಳು ಇದಕ್ಕೆ ಹಿಂಗೆ ಹೇಳಿದರು. ಇದು ಅನ್ನಮಯ ಕೋಶ ಅಂತಂದ್ರೆ ಅನ್ನದ ಸ್ವರೂಪಣ ಅಥವಾ ಅನ್ನದ ವಿಕಾರವಾಗಿರೋದಕ್ಕೆ ಇದಕ್ಕೆ ಅನ್ನಮಯ ಕೋಶ ಅಂತಂದ್ರು. ಈ ಸ್ಥೂಲ ಶರೀರ ಹೆಂಗೆ ಬೆಳಿತೈತಿ ಅಂತಂದ್ರೆ ಅನ್ನದ ರಸದಿಂದ ಇದು ಬೆಳಿತೈತಿ. ಇದಕ್ಕೆ ನಾವೇನು ಹಾಕ್ತೇವೆ, ಅನ್ನ ಹಾಕದ್ದೇ ಬೆಳೆದೈತೆ ಅನ್ನೋದು ಅನ್ನಮಯ ಶರೀರ ತಂದರು. ಈ ಸ್ಥೂಲ ಶರೀರ ನಾವು ಇದಕ್ಕೆ ಅನ್ನದಿಂದ ಬೆಳೆದಂಥ ಇದಕ್ಕೆ ಅನ್ನಮಯ ಶರೀರ ಅಂತಂದರು, ಅನ್ನಮಯ ಕೋಶ ಅಂತಂದರು. ಮತ್ತು ಇದು ಹೆಂಗಪ್ಪ ಇದು ತಯಾರಾತಂತಂದ್ರೆ ಅನ್ನದ ರಸದಿಂದ ತಯಾರಾದ. ಶರೀರ ಹುಟ್ಟಿದ್ದು ಅನ್ನದಿಂದಲೇ, ಶರೀರ ಬೆಳೆದದ್ದು ಅನ್ನದಿಂದಲೇ, ಅದಕ್ಕೆ ಅನ್ನಮಯ ಕೋಶ ಅಂತಂದರು. ಪುರುಷನ ಶುಕ್ಲದಿಂದ ಒಂದು ತಾಯಿಯ ಶೋಣಿತದಿಂದ ಸಮ್ಮಿಶ್ರವಾಗಿ ಈ ದೇಹವಾಯಿತು. ಈ ದೇಹ ಬೆಳಿಬೇಕಾದ್ರೆ ಈ ದೇಹಕ್ಕೆ 6 ವಿಕಾರಗಳನ್ನ ಹೇಳ್ಕೊಂಡು ಬರ್ತಾರೆ. 6 ವಿಕಾರಗಳನ್ನು ಹೇಳ್ಕೊಂಡು ಬರ್ತಾರೆ. ಯಾವ 6 ವಿಕಾರಗಳು? ಶರೀರ ಹೆಂಗೆ ಕೂಡಿರ್ತಂದ್ರೆ 6 ವಿಕಾರಗಳಿಂದ ಕೂಡಿರ್ತದೆ. ಪಟ್ಟಿಯೊಳುಂಟೆಂಬಸ್ಥಿತಿ ಒಂದು ಪುಟ್ಟುವ ಜಾಯತೆ ಎಂಬುವುದೊಂದು ಶಿಶುರೂಪೀನ ಪರಿಮತೆಯೊಂದು ಹೊಸ ಜೌವನದ ವಿವರ್ಧತೆಯೊಂದು ಮುಪ್ಪಿನ ಅಪಕ್ಷೀಯತೆ ಮತ್ತೊಂದು ತಪ್ಪದ ಕೆಡುವ ವಿನಶತೆಯೊಂದು ಇವು ಸದ್ಭಾವ ವಿಕಾರವೆನಕ್ಕು
ಇವರೆಂಬವು ಬಾಧೆಗಳುಂಟಕ್ಕೂ ಅಂತ ಹೇಳ್ಕೊಂಡು ಹಿಂಗೆ ಪರಮಾತ್ಮ ಗೀತೆಯಲ್ಲಿ ಹೇಳ್ಕೊಂಡು ಬರ್ತಾರೆ. ಅಸ್ಥಿಯತೆ, ಜಾಯತೆ, ಒಂದು ಪರಿಣತೆ ಮತ್ತು ವಿವರ್ಧತೆ, ಅಪಕ್ಷೀಯತೆ, ವಿನಶ್ಯತೆ ಅಂತ ತಿಳ್ಕೊಂಡು ಈ ರೀತಿ 6 ಪ್ರಕಾರಗಳಿಂದ ಇದು ಶರೀರ ಕೂಡಿಕೊಂಡೈತಿ. ತಾಯಿ ಗರ್ಭದಲ್ಲಿ ಇದ್ದಲ್ಲಿ ಇದು ಏನಾಯ್ತಂದ್ರೆ ತಾಯಿ ಗರ್ಭದಲ್ಲಿ ಇರುವುದರಿಂದ ಅದಕ್ಕೆ ಅಸ್ಥಿತೆ ಅಂತಂದರು. ಇನ್ನು ಹುಟ್ಟಿದ ಬಳಿಕ ಜಾಯತೆ ಮುಂದೆ ಆ ಶಿಶುದ ಬೆಳೆಯಾಕಿತ್ತ ಬೆಳೆಯುತ್ತಾಗ ಅದಕ್ಕೆ ಪರಿಣಮತೆ ಅಂತಂದರು. ಪರಿಣಮತೆ ಅಂತಂದ್ರೆ ಬೆಳೆಯಾಕಿತ್ತು. ಇನ್ನು ಹೊಸ ಜೌವನದ ವಿವರ್ಧತೆ ಅಂದರೆ ಯೌವನ ಕಾಲಕ್ಕೆ ವಿವರ್ಧತೆ. ಇನ್ನು ಮುಪ್ಪಿನ ಅವಸ್ಥೆಯಲ್ಲಿ ಅಪಕ್ಷೀಯತೆ, ಕ್ಷೀಣ ಆಗ್ತೈತೆ ನೋಡು. ಈ ಶರೀರಕ್ಕೆ ವಯಸ್ಸಾದಾಗ ಅಪಕ್ಷೀಯತೆ ಅಂದರೆ ಕ್ಷೀಣ ಆಗ್ತಿತ್ತು. ಮುಂದೆ ಕ್ಷೀಣ ಆದಂಗೆ ಈ ಶರೀರ ವಿನಶ್ಯತೆ ಅಂತಂದ್ರೆ ಕೆಟ್ಟ ಹೋಗಿದ್ದೆ. ಶರೀರ ಒಂದು ಸಾಯ್ತು ಹೋಗಿದ್ದಿಲ್ಲ. ಯಾವುದು ಹುಟ್ಟೈತೋ ಅದು ಸಾಯ್ತೈತಿ, ಯಾವುದು ಹುಟ್ಟಿಲ್ಲೋ ಅದು ಸಾಯೋಂಗಿಲ್ಲ. ಯಾವುದಿಗೆ ಜನನ ಮರಣಗಳು ಇಲ್ಲೋ ಅದೇ ಪರಾಕ್ರಮ ವಸ್ತು. ಇದು ಹುಟ್ಟೈತಿ, ಶರೀರ ಹುಟ್ಟೈತಿ ನಮಗೆ ಇದಕ್ಕೆ ಮರಣ ಐತಿ. ಅದು ಇದು 6 ವಿಕಾರಗಳಿಂದ ಕೂಡೈತಿ ಅಂತಕ್ಕಂಥದ್ದು ಹೇಳ್ತಾರೆ. ಒಂದು ಸದಾ ಸತ್ತು ಹೋದ ಮೇಲೆ ಅದಕ್ಕೆ ಇದು ಆಕಾರ ಶರೀರ ಹೆಂಗಂದ್ರೆ ಒಬ್ಬರ ಶರೀರ ಗಿಡ್ಡಿರ್ತೈತಿ, ಎತ್ತರ ಇರ್ತಾರೋ ಅಗಿಲಿರ್ತಾರೋ. ಆದರೆ ಆತ್ಮಕ್ಕೆ ಯಾವ ಸಂಬಂಧ ಇಲ್ಲ. ಆತ್ಮ ಅದು ಪರಿಪೂರ್ಣವಾಗಿ ಇರ್ತೈತೆ. ಶರೀರಕ್ಕೆ ಇದು ಎತ್ತರ ಗಿಡ್ಡ ಆಗಿರೋಂಥ ಇರಬಹುದು. ಇದಕ್ಕೆ ಅಳತೆ ಇಲ್ಲ, ಆತ್ಮನಿಗೆ ಅಳತೆ ಇಲ್ಲ, ಶರೀರಕ್ಕೆ ಅಳತೆ ಐತೆ. ಇನ್ನು ವರ್ಣ ಕಲರ, ಈ ಶರೀರಕ್ಕೆ ಕಲರ್ ಒಬ್ರು ಕಪ್ಪು ಇರ್ತಾರೆ, ಒಬ್ರು ಬೆಳಗಿರ್ತಾರೆ, ಒಬ್ಬರು ಕಂದು ಬಣ್ಣ ಇರ್ತಾರೆ. ಆದರೆ ಆತ್ಮನಿಗೆ ಯಾವ ಕಲರ್ ಇಲ್ಲ, ಅವನ ನಿರಂಜನ, ಆತನಿಗೆ ಕಲರ್ ಇಲ್ಲ. ಮತ್ತು ಇಲ್ಲಿ ತೂಕ, ಶರೀರ ಅವರು ಈ ಶರೀರ ತೂಕ ಮಾಡ್ಬೋದು. ಆತ್ಮ ಇಷ್ಟು ಕಿಲೋಮೀಟರ್ ಯಾರು ತೂಕ ಮಾಡ್ತಾರೆ, ಅದಕ್ಕೆ ಇಷ್ಟು ಕಿಲೋಮೀಟರ್ ತಗೊಂಡು ಅದನ್ನು ಮಾಪ ಮಾಡೋಕ್ಕೂ ಬರೋದಿಲ್ಲ. ಈ ರೀತಿ ಹೇಳ್ಕೊಂಡು ಬರ್ತಾರೆ. ಶರೀರಕ್ಕೆ ಸಂಬಂಧಾದಿಗಳು ಹೇಳ್ಬೋದು, ಆತ್ಮನಿಗೆ ಯಾವ ಸಂಬಂಧ ಇಲ್ಲ. ಈ ಶರೀರಕ್ಕೆ ನಮಗೆ ತಂದೆ ತಾಯಿಗಳು ಅದಾರು, ಈ ಶರೀರಕ್ಕೆ ನನಗೆ ಅಣ್ಣ ತಮ್ಮಂದಿರು ಬಂದು ಬಳಗಂತೂ ಅದಾರ ಈ ಶರೀರಕ್ಕೆ. ಆದರೆ ಆತ್ಮನಿಗೆ ಯಾವ ಸಂಬಂಧ ಇಲ್ಲ, ಅದು ನಿಸಂಗವಾಗಿರ್ತೈತಿ. ಮತ್ತು ಇದು 96 ಅಂಗುಲಗಳು ಉದ್ದವಾಗಿರ್ತೈತಿ. ನಿಮ್ಮ ಕೈಗಳಿಂದ ಮಾತು ಮಾಡಿದ್ರೆ 96 ಅಂಗುಲ ಉದ್ದವಾಗಿರ್ತೈತಿ. ಮತ್ತು ಇದು ಶರೀರ ಅನ್ನಮಯ ಕೋಶ ಸಪ್ತ ಧಾತುಗಳಿಂದ ಕೂಡೈತಿ. ಚರ್ಮ, ಮಾಂಸ, ರಕ್ತ, ಮೆದಸು, ಅಸ್ಥಿ, ಬಜ್ಜೆ, ರೇತಸ್ಸು ಅಂತ ತಗೊಂಡು ಇವು ಸಪ್ತ ಧಾತುಗಳು ಅನ್ನ ರಸದಿಂದ ಈ ರೀತಿ ಉತ್ಪತ್ತಿಯಾಗಿದ್ದವ. ಇಲ್ಲಿ ಅದಕ್ಕೆ ಈ ಒಂದು ಶರೀರ ಕೆಟ್ಟು ಹೋಗುವಂಥ ಈ ಶರೀರ ಇದು ನಾನಲ್ಲ. ಈ ಅನ್ನಮಯ ಕೋಶ ಈಗ ಅನ್ನ ಹರಿಸ್ತೈತಿ. ಈ ಅನ್ನದಿಂದಲೇ ಬೆಳೆದಂಥ ಈ ಶರೀರ ಇದು ಕ್ಷೀಣ ಆಗೋದಿಲ್ಲ, ಕೆಟ್ಟು ಹೋಗೋದಿಲ್ಲ. ಯಾಕಂದ್ರೆ ಅನ್ನದಿಂದ ಬೆಳೆದಂಥದ್ದು ಈಗ ಹೆಂಗೆ ಅನ್ನ ಹರಿಸ್ತೈತೋ ಹಂಗೆ ಅನ್ನ ಹರಿಸ್ತಂಗೆ ಇದು ಅನ್ನದಿಂದ ಬೆಳೆದಂಥ ಬಗ್ಗೆ ಇದು ಒಂದು ಕ್ಷೀಣ ಆಗಿ ಹೋಗೋದ, ಇದೊಂದು ಹರಿಸೋದಲ್ಲ. ಈಗೊಂದು ಹೂವು ಐತೆ, ಮುಂಜಾನೆ ಗಿಡದಲ್ಲಿ ಮಗ್ಗಿ ಇರ್ತೈತಿ, ಎಳೆ ಆಗ್ಬೇಕು ಅರಳ್ತೈತಿ, ಸಾಯಂಕಾಲ ಮುದ್ದೆ ಆಗಿರೋದೈತಿ. ಹೌದು, ಹಾಗೆ ಈ ಶರೀರ ಹುಟ್ಟತೈತಿ, ಬಾಲ್ಯಾವಸ್ಥೆ ಆಗ್ತೈತಿ, ಮಧ್ಯಾಹ್ನ ಅಂತಂದ್ರೆ ಹೂವು ಹೆಂಗೆ ಅರಳ್ತೈತ ಹಂಗೆ ಯೌವನಾವಸ್ಥೆಯಲ್ಲಿ ಚಂದ ಕಾಣ್ತಾನೆ, ಮುಂದೆ ಇದ್ದು ಮುಪ್ಪಾವಸ್ಥೆಯೊಳಗೆ ಹೂವಿನಾಗ ಬಿದ್ದು ಹೋಗ್ತಾನೆ. ಶರೀರ ಕೆಟ್ಟು ಹೋಗ್ತೈತಿ. ಅದಕ್ಕೆ ಹಿಗ್ಗುವೆ ಯಾಕೋ ತಗ್ಗುವೆ ಯಾಕೋ, ಅಗ್ನಿ ಒಳಗೆ ಬಿದ್ದು ದೇಹ ದಗ್ಗವಾಗುವ ದೇಹಕ್ಕೆ ಹಿಗ್ಗುವೆ ಯಾಕೋ ತಗ್ಗುವೆ ಯಾಕೋ ಅಂತ ಹೇಳ್ಕೊಂಡು ಪುರಂದರದಾಸ ಹೇಳ್ಕೊಂಡು ಬರ್ತಾರೆ. ಈ ಭಾಳ
ಚಂದ ಇದ್ದಾರೆ ಒಂದು ಅದಕ್ಕೆ ಅವ್ರದ್ದು ರೂಪ ಮತ ಇರ್ತೈತಿ, ನಾನು ಚಂದ ಅನ್ನೋದು ಗರ್ವ. ನಿನ್ನ ಚಂದ ಚೆಲುವಿಗೆ ಎಷ್ಟು ದಿವಸ ಇರೋದೈತಿ ಈ ಶರೀರ ಮೇಲೆ. ಇದಕ್ಕೆ ನೀವು ಎಷ್ಟೋ ಸೋಪ್ ಹಚ್ಚಿ ಸ್ನಾನ ಮಾಡಿದ್ರೆ ಸಹಿತ ನಾರೋದನೆ ಹಂಗತ್ತಲ್ಲಿ ಬಿಡಾಕೆ ಬರೋದಿಲ್ಲ. ಇದು ಹಂಗೆ ನಾಲ್ಕು ಅಂತ ತಿಳ್ಕೊಂಡು ಬಿಡಾಕೆ ಬರೋದಿಲ್ಲ. ಸ್ನಾನ ಮಾಡಬೇಕು, ಸೋಪ್ ಹಚ್ಚಬೇಕು, ಇದನ್ನು ಸ್ವಚ್ಛವಾಗಿ ಇಟ್ಕೋಬೇಕು ನಾವು. ಇದನ್ನು ಒಂದು ದಿವಸ ಜಾಗ ಮಾಡೋದು ಬಿಟ್ರಿ ಇದು ನಾರ್ತೈತಿ ನಾವು. ಯಾಕೋ ಜಾಗ ಮಾಡಿವಿ ಅಂದರೆ ನಾರಾಜ್ಯ ಅಂತಾರೆ, ಹೌದು. ಆದರೆ ಈ ಶರೀರ ಹೆಂಗೆ ಬಿತ್ತಂದ್ರೆ ಅನ್ನದಿಂದ ತಯಾರಾಗಿದ್ದು ಅನ್ನ ಹಚ್ಚಿದ ನಾರಕತ್ತಿದ್ವಿ. ಹಂಗೆ ಇದನ್ನು ನಾವು ಮೇಲಿನ ಮೇಲೆ ತೊಳ್ಕೊತ ಇರಲಿಲ್ಲ ಅಂತಂದ್ರೆ ಈ ಶರೀರ ಅದು ನಾರ್ತೈತಿ. ಅದಕ್ಕೆ ಏನೈತಿ ನಾವೇನು ಮಾಡ್ತಾವೆ ಅಂದ್ರೆ ನಾರು ಬರ್ದಂಗೆ ಸ್ಲೋ ಪೌಡ್ರ ಅದನ್ನು ಬಡ್ಕೊಂಡು ಚೆಂದಂಗೆ ಇರಬೇಕಾಗ್ತೈತಿ ಇಷ್ಟ. ಮತ್ತು ಇದು ಎಷ್ಟು ಚಂದ ಇದಕ್ಕೆ ಎಷ್ಟು ಸೌಂದರ್ಯ ಇದು ಎಷ್ಟು ಹಿಕ್ಕಿ ತಿಕ್ಕಿ ಮಾಡಿದ್ರು ಸಹಿತದೊಮ್ಮೆ ಇದಕ್ಕೆ ಮೂಗು ಬರಬಾರ್ದಂಗೆ ಮಾಡ್ಬಾರ್ಕಂತೂ ಬರೋದಿಲ್ಲ. ನೀವು ಎಷ್ಟೇ ನಾಯಿ ಯಾವೊಬ್ಬ ನಾಯಿ ತೊಳೆಯತ್ತಂತ ಎಷ್ಟು ತಿಕ್ಕತ್ತೇವ ಅಂತಂದವು. ನಾಯಿ ಕರಿಯೋದು ತೊಗೊಂಡು ಬೆಳಗ್ಗೆ ಮಾಡ್ಬೇಕಂದ್ರೆ ಆ ಕರಿ ನಾಯಿ ಹಂಗೆ ಬೆಳಗ್ಗೆ ಮಾಡಕ್ಕೆ ಬರ್ತಿದ್ರಿ. ಅದು ಹಂಗೆ ಎಷ್ಟು ತಿಕ್ಕರು ಎಷ್ಟು ಪೌಡ್ರ್ ಹಚ್ಚಿರು ಏನು ಮಾಡೋದು ಅದು ಹಂಗೆ ಅಂತ. ಹಂಗೆ ಈ ಶರೀರವನ್ನು ಎಷ್ಟು ಸ್ನಾನ ಮಾಡಿದ್ರು ಸಹಿತ ಎಷ್ಟು ಸೋಪ್ ಹಚ್ಚಿರು ಪೌಡ್ರ್ ಹಚ್ಚಿರು ಏನು ಮಾಡಿದ್ರು ತಮ್ಮ ಅದ್ರ ಗುಣ ಬಿಡೋದಿಲ್ಲ. ಅದಕ್ಕೆ ನೀವು ಸುಮ್ಮನೆ ಅವರ ಖರ್ಚಿಗೆ ಬರೀ ಚಂದ ಕಾಣೋದಿಸಿಂದ ಬರೀ ಏನಂತ ಸೌಂದರ್ಯತೆಗೆ ಮೆಕಾಪ್ ಅಂತಾರೆ. ಮೆಕಾಪ್ ನನಗೆ ಎಡಕ್ಕೆ ಬರೋದಿಲ್ಲ ಅಂದಾಗ ನಮಗೇ ಗೊತ್ತಲ್ಲ. ನಾವು ಅವ್ರು ಮೆಕಾಪ್ ಮಾಡ್ತಂದ್ರೆ ನಾವೇನು ಮಾಡೋಕ್ಕೆ ಹೋದ್ರೆ ನಾವು ಲಾಕಪ್ಪನ ಹಾಕೋ. ಅದಕ್ಕೆ ಏನೈತಿ 5,000 10,000 ಬರೀ ಮೆಕಾಪ್ ಖರ್ಚು ಮಾಡ್ತಾರೆ ರೀ. ಎಷ್ಟು ಖರ್ಚು ಮಾಡೋದು ಏನು? ಅದಕ್ಕೆ ಇದಕ್ಕೆ ಎಷ್ಟೇನ ಖರ್ಚು ಮಾಡಿದ್ರು ಅದು ಅದ್ರ ಗುಣ ಬಿಡೋದಿಲ್ಲ. ಸತ್ತು ಬದುಕಿ ಹತ್ತಿರಗೋಸ್ತಾರಲ್ಲ ಅದು ಅದ್ರ ಮಾತು ನಾರೋದಿಲ್ಲ. ಹಾಗೆ ಈ ಶರೀರ ಕೆಟ್ಟು ಹೋಗ್ತಾ ಇರುತ್ತೆ. ಈ ಶರೀರ ಇದನ್ನು ನಾ ಅಂತ ತಿಳಿಬಾರ್ದು. ಇದರಲ್ಲಿರ್ತಕ್ಕಂಥ ಒಬ್ಬ ಆತ್ಮ ಅದು ನಾನು ಅಂತ ತಿಳಿಬೇಕು. ನೀನು ಶರೀರ ನೀ ಅಲ್ಲ, ಕೈ ನೀ ಅಲ್ಲ, ಕಾಲ ನೀ ಅಲ್ಲ, ಕಣ್ಣು ನೀ ಅಲ್ಲ, ಮೂಗು ನೀ ಅಲ್ಲ, ಬಾಯಿ ನೀ ಅಲ್ಲ. ಒಳಗಿರ್ತಂಥ ಆತ್ಮ ಏನೈತಿ ಅದು ನೀನು. ಕಣ್ಣ ನಂದು, ಕಿವಿ ನಂದು, ಕೈ ನಂದು, ಕಾಲು ನಂದು ಅಂತೀನಿ. ಆದ್ರೆ ಆಕ್ಸಿಡೆಂಟ್ ಆದಾಗ ಎಲ್ಲಿ ಬಿದ್ದಿಪ್ಪ ಬೈಕ್ ಮೇಲಿಂದ ಕೈ ಒಂದು ಕಟ್ಟಾತು, ನಂದು ಕೈ ನಂದು ಅಂತ ಇದ್ದಾಗ ಕಟ್ಟಾಗಿ ಬಿದ್ದಾಗ ನಂದಂತ ಮನ್ಯಾಗ ಇಟ್ಕೋಲ್ಲ, ಜೈಲಿಗಲ್ಲ ಇಟ್ಕೋತೇನು? ಇದು ನಮ್ಮ ಹತ್ತಿರ ಇದ್ದಾಗ ಅಷ್ಟೇ ಕಿಮ್ಮತ್ತು. ನಮ್ಮ ಶರೀರ ಬಿಟ್ಟು ಹಾಕಬೇಕು ಅಂಗಾಂಗಗಳು ಇವಕ್ಕೆ ಬೆಲೆ ಇಲ್ಲ. ಕೈ ಕಟ್ಟಾಗಿ ಬಿತ್ತಪ್ಪ ಅಂತಂದ್ರೆ ಅದು ನಂದು ಅನ್ನೋದಿಲ್ಲ. ಆಗ ತೆಗೆದು ಇರೋದು ಗಟ್ರಕ್ಕಂತಾನ. ಮತ್ತು ಕೈ ನಂದು ನಾವು ಮನೆಗೆ ಓದಿ ಇಟ್ಕೋಬೇಕಲ್ಲ, ಕಾಲು ನಂದು ನಾವು ಕಾಲಿಗೆ ಮತ್ತು ಮನ್ಯಾಗ ಓದಿ ಇಟ್ಕೋಬೇಕಲ್ಲ. ಅದಕ್ಕೆ ಇಲ್ಲಿ ಕೈಯ ಕಾಲ ಇವೆಲ್ಲ ನನ್ನೂ ಅಲ್ಲ ಮತ್ತು ನಾನೂ ಅಲ್ಲ. ಮನೆಯಲ್ಲಿ ಇರ್ತಕ್ಕಂಥ ಮಾಲಕ ಮನೆ ಆಗೋದಿಲ್ಲ. ಆ ಮನೆಯಲ್ಲಿರ್ತಕ್ಕಂಥ ಮಾಲಕ ಮನೆ ತಾನಾಗಲ್ಲ. ಮನೆಯೇ ಬೇರೆ, ಮಾಲಕ ಬೇರೆ. ಕಂಟಕ ಕುಟ್ರದ ಒಂದು ಹೊಳ ಇರ್ತೈತಿ, ಆ ಜಾಲಿ ಗಿಡದಾಗ ಇರ್ತೈತಿ. ಅದು ಸುತ್ತಾಲ ಮೂಲದಿಂದ ಮನೆ ಮಾಡ್ಕೊಂಡಿರ್ತೈತಿ. ಸುತ್ತಾಲ ಮೂಲದಿಂದ ಮನೆ ಮಾಡ್ಕೊಂಡು ಒಳಗೆ ಹೊಳ ಇರ್ತೈತಿ. ಅದು ಹೊಳ ಏನು ತಿಳ್ಕೊತೈತಿ? ಆ ಮೂಲಗಳಿಂದ ಮಾಡ್ತಕ್ಕಂಥ ಮನೆಯನ್ನು ಅಂತ ತಿಳ್ಕೊಂಡಿರ್ತೈತಿ. ಹಾಗೆ ಮನೆಯಲ್ಲಿದ್ದಂಥ ಮಾಲಕ್ ಹೆಂಗೆ ಬೇರೋ, ಮನೆ ಬೇರೆ, ಮಾಲಕ್ ಹೆಂಗೆ ಬೇರೋ, ಹಾಗೆ ಈ ಶರೀರದಲ್ಲಿ ಇರ್ತಕ್ಕಂಥ ಈ ಶರೀರ ಬೇರೆ, ಒಳಗಿರುವಂಥ ಆತ್ಮ ಬೇರೆ. ಈ ನಾ ಶರೀರ ಅಲ್ಲ, ನಾ ಶರೀರನ ಅಲ್ಲ, ನನ್ನದು ಅಲ್ಲ. ಮನ ಬುದ್ಧ ಅಹಂಕಾರ ಚಿತ್ತಾಣಿನ ನಚ ಶ್ರೋತ್ರ ಚಿಲ್ವೇನ ನಚ ಗ್ರಹಣ ನೇತ್ರೆ ನಚ ವ್ಯೋಮ ಭೂಮಿರ್ನ ನಚ ತೇಜೋನ ವಾಯುನ ಅಂತ ಹೇಳ್ಕೊಂಡು ಬರ್ತಾರೆ. ಚಿದಾನಂದ ರೂಪ ಶಿವೋಹಂ ಶಿವೋಹಂ ಅಂತೇಳಿ ಸಚ್ಚಿದಾನಂದ ಸ್ವರೂಪನಾದಂಥವನೇ ನಾವು. ಅದಕ್ಕೆ ಈ ಶರೀರ ಅಲ್ಲ,
ಇನ್ನು ಎರಡನೇದು ಪ್ರಾಣಮಯ ಕೋಶ. ಅನ್ನಮಯ ಕೋಶ ಉಂಟು, ಇನ್ನು ಎರಡನೇದು ಪ್ರಾಣಮಯ ಕೋಶ. ಈ ಅನ್ನಮಯ ಕೋಶಕ್ಕಂತೂ ಸೂಕ್ಷ್ಮ ಮತ್ತು ವ್ಯಾಪಕ ಇರ್ತೈತೆ. ಪ್ರಾಣಮಯ ಕೋಶ ಇದು ಹೆಂಗೆ ತಯಾರಾಗಿತ್ತು ಅಂತಂದ್ರೆ ಪಂಚಕರ್ಮೇಂದ್ರಿಯ ಪಂಚ ಪ್ರಾಣಗಳು ಒಂದು ಉಪ ಪ್ರಾಣಗಳಿಂದ ಕೂಡಿ ಇದು ಪ್ರಾಣಮಯ ಕೋಶ ಐತಿ. ವಾಕು ಪ್ರಾಣಿ ಪಾದ ಉಪಸ್ಥ ಗುಣ ಅಂತ ತಿಳ್ಕೊಂಡು ಈ ಪಂಚಕರ್ಮೇಂದ್ರಿಯಗಳಿಂದ ಮತ್ತು ಸಮಾನ ಜ್ಞಾನ ಉದಾನ ಅಪಾನ ಪ್ರಾಣ ಅಂತ ತಿಳ್ಕೊಂಡು ಇವು ಪಂಚ ಪ್ರಾಣಿಗಳಿಂದ ಇದಕ್ಕೆ ಉಪ ಪ್ರಾಣಿಗಳು ಬರ್ತಾವೆ. ಮಾತು ಕೃಕರ, ನಾಗ, ಧನಂಜಯ, ದೇವದತ್ತ, ಕೂರ್ಮ ಅಂತ ತಿಳ್ಕೊಂಡು ಪಂಚಕರ್ಮೇಂದ್ರಿಗಳು ಪಂಚ ಪ್ರಾಣಿಗಳು ಉಪ ಪ್ರಾಣಿಗಳು ಕೂಡಿ ಪ್ರಾಣಮಯ ಆಗೈತಿ ಅಂತ ತಿಳ್ಕೊಂಡು ಇದನ್ನು ಪೈಂಗಲೋಪನಿಷತ್ತಿನಲ್ಲಿ ಹೇಳ್ಕೊಂಡು ಬರ್ತಾರೆ. ಈ ರೀತಿ ಇದು ಯಾವ ಇರ್ತೈತಂದ್ರೆ ಹೃದಯ ಸ್ಥಾನದಲ್ಲಿ ಪ್ರಾಣಮಯ ಕೋಶ ಇರೋದ್ರಿಂದ ಹೃದಯದಾಗಿರ್ತೈತಿ. ಅಲ್ಲಿ ಕೈ ಹೋದ್ರೂ ಬದುಕ್ತಾನೆ, ಕಾಲು ಹೋದ್ರೂ ಬದುಕ್ತಾನೆ. ಅದು ಇಲ್ಲಂತೂ ಎದಿಗೆ ಏನಾದ್ರು ಉಳಿಯಂಗಿಲ್ಲ ಮನುಷ್ಯ. ಹಾಗೆ ಅದು ಪ್ರಾಣಮಯ ಹೆಚ್ಚು ಹೃದಯ ಸ್ಥಾನದಲ್ಲಿ ಇರ್ತೈತಿ. ಇದು ಪ್ರಾಣ ಉಸಿರಾಟ ಮಾಡ್ತೈತಿ. ಇದು ಕೆಲಸ ಏನು? ವಾಯುವನ್ನು ಹೊರಗೆ ಬಿಡೋದು, ಹೊರಗೆ ತೋದು ಅಂತೇಳಿ ಒಂದು ಹಗಲು ರಾತ್ರಿ ಕೂಡಿ 21,600 ಸಲ ಶ್ವಾಸೋಚ್ಛ್ವಾಸ ಮಾಡ್ತೈತಿ. ಉಸಿರಾಟ ಬಿಡೋದು ತಗೋದು ಅನ್ನೋದನ್ನು ಮಾಡ್ತೈತಿ. ಇದಕ್ಕೆ ಇದು ಪ್ರಾಣಮಯ. ಈ ಪ್ರಾಣ ಇರ್ತಕ್ಕ ಈ ಶರೀರ ಕಿಮ್ಮತ್ರಿ ಅನ್ನಮಯ ಕೋಶ ಇದು ಚೆಂದಂಗೆ ಇರಬೇಕು ಅಂತಂದ್ರೆ ಒಳಗೆ ಪ್ರಾಣ ಐತಂದ್ರೆ ಚೆಂದ ಐತಿದು. ಪ್ರಾಣ ಹೋಗ್ತಂದ್ರೆ ಏನೈತಿ ಇದಕ್ಕೆ? ಪ್ರಾಣ ಹೋಗ್ತಂದ್ರೆ ಇದಕ್ಕೆ ಕಿಮ್ಮತ್ತೇ ಅಲ್ಲ. ಪ್ರಾಣ ನಿಮ್ಮಲ್ಲಿ ಐತಂತಂದ್ರೆ ಹಿಂಗೆ ಕೂತೇನೆ, ಹಿಂಗೆ ಸಟನ್ ಕೂತಾರೆ ಪ್ರಾಣ ಐತಂದ್ರೆ. ಪ್ರಾಣ ಹೋಗ್ತಂದ್ರೆ ಹಿಂಗೆ ಕೂತು ಬಿಡ್ತೈತಿ. ಈಗೊಂದು ಬಲೂನ್ ಐತೆ, ಪುಗ್ಗ ಉಗಿಸಿರ್ತಾರೆ. ಆ ಉಗಿಸಿದಾಗ ಏನೈತಿ, ಪುಗ್ಗ ಹವಾ ಐತೆ ಅಂತಂದ್ರೆ ಇರ್ತೈತೆ. ಅದು ಹವಾ ಹೋಗ್ತದ ಡಬ್ ಮಾಡಿಬಿಡ್ತೈತಿ. ಹೌದು, ಬೈಕಿಗಳಿಗೆ ಹವಾ ಹೆಂಗಿರ್ತಾನೆ ಅಂತ ಗಾಡಿ ಓಡ್ತೈತೆ. ಹವಾನೇ ಇರೋರು ಗಾಡಿ ಓಡೋದಿಲ್ಲ. ಹಂಗೆ ಈ ಒಂದು ಶರೀರದಲ್ಲಿ ಪ್ರಾಣಮಯ ಕೋಶಮಯ ಪ್ರಾಣ ಐತನಂತ ಈ ಶರೀರ ನಡೆದೈತಿ. ಇಲ್ಲ ಅಂತಂದ್ರೆ ಬಿದ್ದು ಬಿಡ್ತೈತಿದೆ. ಇಲ್ಲಿ ಒಂದು ಬೈಕಿಗೆ ಒಂದು ಸಣ್ಣ ತೂತು ಬಿದ್ರು ಸಹಿತ ಪಂಚರ್ ಆಗಿ ಹವಾ ಎಲ್ಲ ಫುಲ್ ಆಗಿದೆ. ಆದರೆ ಈ ಒಂದು ಶರೀರಕ್ಕೆ 9 ರಂಧ್ರಗಳದಾವ, ಆದರೂ ಹವಾ ಹೋಗೋದಿಲ್ಲ ನೋಡ್ರಿ. ಇದಕ್ಕೆ ನಿನ್ನ ಪಾಪ ಕರ್ಮಗಳ ತಿರುತನಕ ಹೋಗೋದೇ ಇಲ್ಲ. ಅದು ಕೊನೆಗೆ ನಿನ್ನ ಪ್ರಾಣ ಹೋಗ್ಬೇಕಾದ್ರೆ ಯಾವುದರ ಒಂದು ರಂಧ್ರದಿಂದ ಬ್ರಹ್ಮರಂಧ್ರದಿಂದ ಅದು ಪಾರಾದ ಹೋಗಿದ್ದ ಪ್ರಾಣ ಹೋಗ್ಬೇಕಾದ್ರೆ. ಆದರೆ ನಿನ್ನ ಪಾಪ ಕರ್ಮಗಳ ತಿರುತಕ ಅದು ಪ್ರಾಣ ಹೋಗೋದೇ ಇಲ್ಲ. ಈಗ 9 ರಂಧ್ರಗಳದಾವ ಶರೀರಕ್ಕೆ. ಆದ್ರೆ ಗಾಡಿಗೆ ಬೈಕಿಗೆ ಒಂದು ರಂಧ್ರ ಬಿದ್ದರೂ ಎಲ್ಲ ಹವಾ ಕುಲಾಗಿ ಹೋಗೈತಿ. ಆದರೆ ಇದು ಹೆಂಗೆ ಬದುಕೈತಿಪ್ಪ ಅಂತಂದ್ರೆ ನೀನು ಮಾಡಿದ ಕರ್ಮ ತೀರ್ತಕ ಇರೋದನ್ನೇ ಇದು ಅಲ್ಲಿ ತನಕ ಪ್ರಾಣ ಇರ್ತೈತಿ. ಮುಂದೆ ನಿನ್ನ ಕರ್ಮ ನಿನ್ನ ಪ್ರಾರಬ್ಧ ತೀರ್ತಂದ್ರೆ ಅದು ಹೋಗಿಬಿಡ್ತೈತೆ ಈ ರೀತಿ. ಮತ್ತು ಕರ್ಮೇಂದ್ರಿಯಗಳಿಗೂ ಮತ್ತು ಪ್ರಾಣಕ್ಕೆ ಒಮ್ಮೆ ನ್ಯಾಯ ಐತತ್ತು. ಪ್ರಾಣಕ್ಕೆ ಮತ್ತು ಕರ್ಮೇಂದ್ರಿಯಗಳು ಐತಿ, ಜ್ಞಾನೇಂದ್ರಿಯ. ಅದು ಪ್ರಾಣ ಜೊತೆ ವಾದ ಮಾಡಿದಂತ ಕಣ್ಣು ಹೇಳ್ತೈತಿ ನಾ ಕಣ್ಣ ಶ್ರೇಷ್ಠ, ಕಿವಿ ಹೇಳ್ತೈತಿ ನಾ ಶ್ರೇಷ್ಠ. ಕಣ್ಣ ಮತ್ತು ಕಿವಿ ಹೇಳ್ತೈತಿ ನಾ ಶ್ರೇಷ್ಠ, ಬಾಯಿ ಹೇಳ್ತೈತಿ ನಾ ಶ್ರೇಷ್ಠ ಅಂತೈತಿ. ಆ ಪ್ರಾಣ ಹೇಳ್ತೈತಿ ನಾನು ಶ್ರೇಷ್ಠ ಅಂತಿದ್ದ. ಇವೆಲ್ಲ ಬಡದಾಡ್ಕೊಂಡು ಏನು ಹೋದಂದ್ರೆ ಬ್ರಹ್ಮಲೋಕ ಹೋಗಿ ಬ್ರಹ್ಮ ಇದ್ದಾಗ ಈ ತಮ್ಮ ನ್ಯಾಯವನ್ನು ಮುಂದಿಟ್ರಿ ಪಂಚಿಗೆ ಕೂಡಿಸಿದವು. ಆಗ ಬ್ರಹ್ಮದೇವ ಹೇಳ್ತಾನೋ, ನೋಡು ಯಾರು ಈ ಶರೀರದಿಂದ ಹೊರಗೆ ಹೋಗ್ತಾರಲ್ಲ, ಯಾರು ಈ ಶರೀರದಿಂದ ಹೊರಗೆ ಹೋದಾಗ ಏನಾಯ್ತು ಶವ ಆಗ್ತಿದ್ದ, ಅವರೇ ಶ್ರೇಷ್ಠರು. ನಾ ಶ್ರೇಷ್ಠ ನೀವು ಶ್ರೇಷ್ಠ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ. ಈ ಶರೀರ ನೀವು ಯಾರು ಈ ಶರೀರನ ಬಿಟ್ಟು ಹೋದಾಗ ಈ ಶರೀರ ಶವ ಆಗ್ತೈತೋ
ಆಗ ಅವರೇ ಶ್ರೇಷ್ಠರು ಅಂತ ತಿಳ್ಕೊಂಡು ಬ್ರಹ್ಮ ಹೇಳಿಬಿಟ್ಟ. ಅದರಂತೆ ಏನೈತಿ, ಇವ ಕಿವಿ ಏನಾಯಿತು, ಈ ಶರೀರ ಬಿಟ್ಟು ಹೋಗಿಬಿಡ್ತು. ಯಾರ ಜೊತೆ ಏನಾರ ಮಾತಾಡೋಂತೆ ಗಪ್ಪ ನಿಂತಿರ್ತಾರೆ. ಯಾಕೆ ಕಿವಿನ ಕಿವಿಡಿರ್ತಾರೆ ನೋಡು, ಕಿವಿಡಾಗಿಬಿಟ್ಟಿರ್ತಾವೆ. ಕಿವಿ ಇರ್ತಾವ, ಆದ್ರೆ ಒಳಗಿರುವಂಥ ಶಕ್ತಿ ಇರೋದಿಲ್ಲ, ಕೇಳುವಂಥ ಅದು ಅಧಿದೇವತೆ ಇರೋಂಗಿಲ್ಲ. ಅದಕ್ಕೆ ಕಿವಿಡಿದ್ದಾಗ ಶರೀರ ನಡೀತು, ಎಲ್ಲ ಹೊರ ನಡೀತಾವೆ. ಕಿವಿಡಿದ್ರು ಸಹಿತ ಎಷ್ಟೋ ಜನ ಕಿವಿಡಿದ್ರು ಸಹಿತ ವ್ಯವಹಾರ ಮಾಡ್ತಿರ್ತಾರೆ. ಕಿವಿಯೇ ಹೋಗಿಬಿಟ್ಟು ಕೇಳೋದು. ಮುಂದೆ ಬಾಯಿ ಹೋಗಿಬಿಟ್ಟು ಶರೀರದಿಂದ. ಬಾಯಿ ಹಾದ್ರೂ ಸಹಿತ ವ್ಯವಹಾರ ನಡೆಯಕೈತೆ, ಉಣ್ಣೋದ ತಿನ್ನೋದ ಕೆಲಸ ಮಾಡೋದ ಬಾಯಿಲೆ ಮೂಗು ಮತ್ತು ಮಾತಾಡೋದು. ನಾವು ಬಾಯಿಲ್ಲ ವ್ಯವಹಾರ ಮಾಡ್ತಾರಲ್ಲ, ಮೂಗ್ರು ಅದಾವಲ್ಲ, ಅವ್ರು ಜನ್ಮ ಮಾಡೋದಲ್ಲ. ಮತ್ತು ಬಾಯಿ ಶರೀರ ಬಿಟ್ಟು ಹೋದ್ರು ವ್ಯವಹಾರ ನಡೀತಾ, ವ್ಯವಹಾರ ನಿಂತಿಲ್ಲ. ಇನ್ನು ಕಣ್ಣ ಈ ಶರೀರದಿಂದ ಬಿಟ್ಟು ಹೋದ್ರೂ ಸಹಿತ ವ್ಯವಹಾರ ನಡೀತಾ. ಕಣ್ಣು ಇಲ್ದಾರ ಸಹಿತ ಎಷ್ಟೋ ಜನ ಜಗತ್ತು ಪ್ರಸಿದ್ಧಾಗಿ ಹೋದರು. ಪುಟ್ಟರಾಜ ಗವಾಯಿಗಳು ಅವ್ರಿಗೆ ಕಣ್ಣು ಇರೋಕ್ಕಿಲ್ಲ ನೋಡೋರು, ಜಗತ್ತು ಪ್ರಸಿದ್ಧಾಗಿ ಹೋದರು. ಆದರೆ ಅವ್ರ ಶರೀರದಿಂದ ಉಣೋದು ತಿನ್ನೋದು ವ್ಯವಹಾರ ಇರ್ತಾ ಇದೆಲ್ಲ. ಮತ್ತು ಮೂಗ ಇವು ಸುವಾಸನೆ ತಗೋದೈತೆ, ಅದು ಮೂಗು ಬಂದು ಅವ್ರು ಸಹಿತ ಅದು ವಾಸನೆ ತಗೊಳ್ಳಿ ಬಿಡಲಿ, ನೀವು ತಿನ್ನೋದು ತಿನ್ನತ್ತಾನ, ಹೋಗೋದು ಬರೋದು ಎಲ್ಲ ಹೊರಗೆ ಮಾಡತ್ತಾನೆ. ನಾಲಿಗೆ ರುಚಿ ಹತ್ತಲಿ ಬಿಡಲಿ ತಿನ್ನತ್ತಾನೆ. ಒಟ್ಟು ಹಸುದಂದ್ರೆ ಒಬ್ಬರಿಗೆ ನಾಲಿಗೆ ರುಚಿನೇ ಗೊತ್ತಾಗೋದಿಲ್ಲ, ಅಂದ್ರೆ ಅಲ್ಲಿ ಅಧಿದೇವತೆ ಹೋಗಿರ್ತಾನಂತ. ಹೀಗೆ ಎಲ್ಲವೂ ಹೋದಾಗ ಲಾಸ್ಟ್ ಪ್ರಾಣ ಬರ್ತಲ್ಲ ನಮ್ಮರ. ಯಾವಾಗ ಪ್ರಾಣ ಈ ಶರೀರ ಬಿಟ್ಟು ಹೋಯ್ತು, ಆಗ ಕಿವಿ ಕೇಳೋದು ಬಂದಾತು, ಎಲ್ಲ ಕೇಳಾಕ್ತಿದ್ದು ಕಿವಿ ಕೇಳೋದು ಬಂದಾತು, ಕಣ್ಣು ಕಾಣಾಕತ್ತಿದ್ದು ಬಂದಾಕಿತ್ತು, ಬಾಯಿ ಸಹಿತ ನಿಲ್ಲಾಕಿತ್ತು. ಪ್ರಾಣ ಹೊಂಟಾರ ಮಾತು ಸಹಿತ ಬಂದಾಗ್ತಾವೆ. ಹೌದು, ಯಾವಾಗ ಈ ಶರೀರ ಬಿಟ್ಟು ಪ್ರಾಣ ಹೊಂಟಿತೋ ಮಾತು ಬಂದಾತು, ಕಿವಿ ಕೇಳೋದು ಬಂದಾತು. ಅದು ಸಾಹಿತ್ಯಾಗ ಏನೈತಿ, ಬೆದ್ದು ಬಿಟ್ಟಿರ್ತಾವೆ. ಬೆದ್ದು ಬಿಟ್ಟಿರ್ತಾನೋ ಆಗ ಹೊಂಟೈತಿ ಅಂತಾರೆ. ಪ್ರಾಣ ಹೊಂಟೈತಿ, ಎದಿಗೆ ಬಂದೈತಿ, ಕಂಟಿಗೆ ಬಂದೈತಿ. ಹಂಗೆ ಕಾಲು ಅಯ್ಯಷ್ಟದ ಪೈಲಕ್ಕೆ 4 ದಿವಸದ ಕಾಲು ಅಯ್ಯಷ್ಟದ, ಕಾಲು ಅಯ್ಯಷ್ಟದು ಬಂದಾತು, ಕೈ ಅಯ್ಯಷ್ಟದು ಬಂದಾತು. ಏನರ ನಿನ್ನ ಹೆಸರು ಏನ, ನಾ ಯಾರಂತ ಕೇಳ್ತಿರ್ತಾರ. ಅಂದ್ರೆ ಅಲ್ಲಿ ಆರಾಮದ ಮಲಿರ್ತಾರ. ನಾ ಯಾರು ಗುರ್ತೈತು ಅದು ಕೇಳ್ತಾರ. ಇದ್ದಾಗ ಚೀಳದಾಗ ಗುರ್ತ ಹಿಡಿದು ಮಾತಾಡ್ಸೋದಿಲ್ಲ. ಆ ಟೈಮ್ದಾಗ ನಾ ಯಾರು ಗುರ್ತ ಹೇಳ್ತು ಅಂತಾರೆ. ಏನು ಮಾಡೋ ಅದಕ್ಕೆ ಹೆಚ್ಚಾಗಿರ್ತೈತಿ. ಇವ್ರು ಗುರ್ತ ಪರಿಚಯ ಕೆಳಗಿರ್ತಾರೆ. ಏನು ಮಾಡೋದು ಆ ಟೈಮ್ದಾಗ? ನೀ ಯಾವಾಗ ಯಾವುದು ಏನು ಆಗಲ್ಲ, ನನಗೇನು ಬೇಕಾಯ್ತು, ನಾ ಬದುಕೋದ್ರೆ ಸಾಕಂತಾರ. ನೀ ಯಾರು ನನಗೇನು ನಮಗೈತಿ, ನಾ ಬದುಕಿದ್ರೆ ಸಾಕೈತಿ ಮಾಡ್ಕೊತ ಕೂತ್ಬಿಡ್ತಾರ. ಈ ರೀತಿ ಅಲ್ಲಿ ಶರೀರ ಪ್ರಾಣ ಇರ್ತಕ್ಕ ಇದಕ್ಕೆ ಕಿಮ್ಮತ್ತ. ಪ್ರಾಣ ಹೋತಂದ್ರೆ ಇದಕ್ಕೆ ಮೊಲನ ಒಂದು ಸೊಲು ಹಾಕಲಿಕ್ಕೆ ಬೆಲೆ ಬೊಂಬುರೆ ಅಂತ ಹೇಳ್ತಾರೆ. ನೆಲನ ಆಳುವಣ ಒಂದು ಅರಸನ ಒಂದು ಹೆಣಕ್ಕೆ, ಒಂದು ಶವಕ್ಕೆ ಒಂದು ಅಡಿಕೆಯು ಕೊಂಬುವರಿಲ್ಲ ನೋಡಯ್ಯ ಅಂತ ಹೇಳಿ ಶರಣ ಹೇಳ್ತಾರೆ. ಮೊಲವ ಬೇಡನೊಬ್ಬ ಮೊಲವನ ಕೊಂದು ತಂದರೆ ಅದಕ್ಕೆ ಸೊಲು ಹಾಕಲಿಕ್ಕೆ ಬೆಲೆ ಕೊಂಬುವರಯ್ಯ. ನೆಲವಾಳುವನ ಹೆಣನೆಂದರೆ ಒಂದು ಅಡಿಕೆಯು ಕೊಂಬುವರು ಇಲ್ಲವಯ್ಯ ಕೂಡಲ ಸಂಗಮ ದೇವ. ಮೊಲ ಒಂದು ಸತ್ತಿರಾದ್ರೆ ಮಾರಾಟಕ್ಕಿದ್ರೆ ಮೊಲ ಕೊಂಡು ತಗೋತಾರೆ. ಈ ದೇಶಗಳನ್ನ ಆಗ್ತಕ್ಕಂಥ ಒಬ್ಬ ರಾಜ ಆದ್ರೆ ಅವನ ಶರೀರ ಯಾವ ತಗೋದಿಲ್ಲ. ಒಂದು ಅಡಿಕೆ ಅದ ಒಂದು ಪೈಸಾಕ್ ಸಿಟ್ಟು ತಗೋದಿಲ್ಲ ಅದು. ಯಾವ್ದಾರ ಪ್ರಾಣಿ ಏನೋ ಸತ್ತಿದ್ರೆ ಮನೆ ಮುಂದೆ ಇಟ್ಟು ಹೋಗ್ತಾರೆ. ಅದು ಏನು ಮಾನವ ಶರೀರ ಯಾರ ಮನೆ ಮುಂದೆ ಇಟ್ಕೋತಾರೇನು? ಇದು ಕಿಮ್ಮತ್ತಲ್ಲ ಅದಕ್ಕೆ ರೀತಿ ಇದು ಪ್ರಾಣ ಒಳಗೆ ಇರ್ತಕ್ಕ ಅಷ್ಟೇ ಇದು ಕಿಮ್ಮತ್ತು. ಪ್ರಾಣ ಇರ್ತಕ್ಕ ಬಂದು ಬಳಗ ಎಲ್ಲ ಮಂದಿ ಬರ್ತೈತಿ. ಪ್ರಾಣ ಹೋಗ್ತಂದ್ರೆ ಅಲ್ಲಿ ಯಾರು ಮಾಡ್ಕೊಂಡು ಹೆಂಡತೆ ಬರೋದು ಸರಿ. ಪ್ರಾಣ ಹೊರಗೆ ಹೋಗ್ತಂದ್ರೆ ಪ್ರಾಣಕಾಂತ ಅಂತಾರೆ. ಇದ್ದಾಗ ಪ್ರಾಣಕಾಂತ, ನಂತರ
ನೀವ ಕಾಂತಾನೋ ಅಂದ್ಬಿಡ್ತಾರ ಅವ್ರು. ಸತ್ತು ಹೋಗ್ಬೇಕು ಜನ ಅಂದು ತಾನ ಹೆಂಡತಿ ಅನಿಸ್ತಾವ್ರಿ. ಇದ್ದಾಗ ಬಿಡಕ್ಕೆ ಹೋಗ್ತಾಳೆ, ಇದ್ದಾಗ ಪ್ರೀತಿ ಇರ್ತೈತಿ. ಸತ್ತು ಬೆಳಕ ಹೆಣ ಐತಿ ನಾಯನ ಮುಟ್ಟೋದಿಲ್ಲ. ಎಲ್ಲಿ ಹಾಯ್ದು ಗುಡ್ಡ ನನ್ನ ಚಂದ್ರಕಾಂತ ಯಾವ ಗುಡ್ಡ ಸೇರು ಗುಡ್ಡ ಸೇರಕ್ಕೆ ಅದನ್ನ ಕರಡಿ ಗುಡ್ಡ ಸೇರಕ್ಕೆ ಕಡ್ಡಿ. ಈ ರೀತಿ ಪ್ರಾಣ ಇರ್ತಕ್ಕಂಥ ಕೆಮ್ಮತ್ತ. ಅದಕ್ಕೆ ಇಲ್ಲಿ ಈ ಪ್ರಾಣಮಯ ಕೋಶ ನಾ ಅಲ್ಲ. ಪ್ರಾಣ ಸಹಿತ ಒಬ್ಬರ ಸಾಧುಗಳು ಏನು ಮಾಡ್ತಾರೆ, ಪ್ರಾಣವನ್ನು ಒಳಗೆ ಹಿಡ್ಕೊಂಡು ತಪಸ್ಸು ಮಾಡ್ತಾರೆ. ವರ್ಷ ಅಂದರೆ 500 ಗಂಟಲೆ ಎಷ್ಟೋ ವರ್ಷದಿಂದ ತಪಸ್ಸು ಮಾಡ್ತಾರೆ ಪ್ರಾಣವನ್ನು ಹಿಡ್ಕೊಂಡು. ಈ ಪ್ರಾಣ ಆತ್ಮ ಅಲ್ಲ, ಪ್ರಾಣವಾಗಲ್ಲ ಆತ್ಮ ಅಲ್ಲ. ಪ್ರಾಣ ಜಡ ಐತೆ. ಹೆಂಗೆ ಜಡ ಐತೆ ಅಂತಂದ್ರೆ, ನೀನು ಇದು ಕ್ರಿಯೆ ನಡೀತಿದ್ದೆ. ನೀವು ನಿದ್ರೆ ವ್ಯವಸ್ಥೆಯಲ್ಲಿ ಹೋದಾಗ ನೀವು ಮಲಗಿದಾಗ ಪ್ರಾಣ ಇರ್ತೈತೆ, ತಾನ ಪ್ರಾಣ ಇರ್ತೈತೆ. ಅದು ಉಸಿರಾಟ ತಗೊಂಡು ಮಾಡ್ತೈತೆ. ಆದರೆ ಅಲ್ಲಿ ಅವಿದ್ಯೆಯನ್ನು ಹೋಗಿಬಿಟ್ಟಿದ್ದೇವೆ. ಆದರೆ ಅಲ್ಲಿ ಕಳ್ಳಗನವರಲ್ಲಿ ಯಾರೇ ಬಂದರೂ ಮಾತಾಡ್ಸೋದಿಲ್ಲ. ಪ್ರಾಣ ಇದ್ದಾಗ ಅಲ್ಲಿ ಮಲಿ ಇದ್ದಾಗ ಯಾರು ಬಂದರೂ ಅದಕ್ಕೆ ಏನೂ ಗೊತ್ತಿರೋದಿಲ್ಲ. ಕೊರಳಲ್ಲಿ ಮಲಿ ಇದ್ದಾಗ ಕೊರಳಲ್ಲಿ ಇರ್ತಕ್ಕಂಥದ್ದು ಆವರಣ ತುಡುಗು ಮಾಡ್ತಿರ್ತಾರೆ ಅವರು ತುಡುಗರು. ಆದರೆ ಪ್ರಾಣ ಇರ್ತೈತಿ. ಪ್ರಾಣ ಅದಕ್ಕೆ ಅರು ಅಂದ್ರೆ ನನ್ನ ಕಡೆ ನೀ ಯಾಕೆ ತೆಗಿತೀನೋ ಅಂತ ಹಿಡಿದು ಬೆಳಿಬೇಕಾಗ್ತೈತಿ. ಆದ್ರೆ ಪ್ರಾಣ ಇದ್ರೂ ಸಹಿತ ಅದಕ್ಕೆ ಅರುವುದಿಲ್ಲ. ಮಲ್ಕೊಂಡ್ ಟೈಮಾಗ ಅದಕ್ಕೆ ಅರುವುದಿಲ್ಲ. ಪ್ರಾಣ ಜಡ ಐತಿ. ಅದು ನೀ ಎತ್ತರ ಒಳಗಿದ್ದಾವ ಎತ್ತರ ಅಂದ್ರೆ ಅದಕ್ಕೆ ಚೇತನ ಬರ್ತೈತಿ. ಆತ್ಮ ಅದೇನು ಚೇತನ ಎತ್ತರ ಅಂದ್ರೆ ಅದಕ್ಕೆ ಪ್ರಾಣ ಚೇತನ ತರಬತ್ತಿ. ಆ ಎತ್ತರ ಅದಕ್ಕೆ ತೊಡಗ ನೀ ಯಾಕೆ ಹೋಗಿ ಇಡಬೇಕು ಅಂತ ಆಗಬಹುದು. ಗಾಢವಾದ ನಿದ್ರೆಯಲ್ಲಿ ಪ್ರಾಣ ಇದ್ರೂ ಅದಕ್ಕೆ ಅರಿಲಿಕ್ಕೆ ಬರೋದಿಲ್ಲ. ಅದಕ್ಕೆ ಪ್ರಾಣಮಯ ಅದು ಜಡ ಐತೆ ಅಂತ ಹೇಳ್ಕೊಂಡು ಬರ್ತಾರೆ. ಇನ್ನು ಮನೋಮಯ ಕೋಶ, ಮೂರನೇದು ಮನೋಮಯ ಕೋಶ. ಇದು ಜ್ಞಾನೇಂದ್ರಿಯಗಳು, ಇದು ಮನಸ್ಸು ಸೇರಿ ಇದು ಮನೋಮಯ ಆಗಿತ್ತು. ಜ್ಞಾನೇಂದ್ರಿಯಗಳು 5 ಮತ್ತು ಮನಸ್ಸು ಸೇರಿ ಮನೋಮಯ ಕೋಶ ಐತಿ. ಕಣ್ಣು, ಮೂಗು, ಬಾಯಿ, ಕಿವಿ, ಚರ್ಮ ಅಂತ ತಿಳ್ಕೊಂಡು ಇವೆಲ್ಲ ಜ್ಞಾನೇಂದ್ರಿಯಗಳು ಮನಸ್ಸು ಕೂಡಿ ಮನೋಮಯ ಕೋಶ. ಇದರ ಸ್ವಭಾವ ಏನು ಅಂತಂದ್ರೆ, ದೇಹದಲ್ಲಿ ಆತ್ಮಬುದ್ಧಿ, ದೇಹಕ್ಕೆ ಸಂಬಂಧಿಸಿದ ವಸ್ತುಗಳಲ್ಲಿ ಮಮತ ಬುದ್ಧಿ ಮತ್ತು ಇಂದ್ರಿಯಗಳ ಮೂಲಕ ಹೊರಗೆ ಹೋಗಿ ಶಬ್ದಾದಿ ವಿಷಯಗಳಲ್ಲಿ ಕೂಡುವುದು. ಇದೇ ಸ್ವಭಾವ ಇರ್ತದೆ. ಇದು ವಿಕಾರಿ. ಈಗ ಮನೋಮಯ ಕೋಶ ಹೆಂಗಪ್ಪ ಅಂತಂದ್ರೆ, ಶಬ್ದಾದಿ ವಿಷಯಗಳಲ್ಲಿ ಹೋಗಿ ಮನಸ್ಸು ಏನು ಮಾಡ್ತೈತಂದ್ರೆ, ನನಗೆ ಅದು ಬೇಕು ಇದು ಬೇಕು ಅಂತ ತಿಳ್ಕೊಂಡು ಮನಸ್ಸು ಮಾಡ್ತೈತಿ. ಅಲ್ಲಿ ಹೋಗಿ ಏನೈತೆ ಅದರ ಕೆಲಸ ನನಗೆ ಬೇಕು ಅದು ಬೇಕು ಅಂತ ತಿಳ್ಕೊಂಡು ಮನಸ್ಸು ವಿಕಾರಿ ಆಗ್ತೈತೆ. ಆದ್ರೆ ಆತ್ಮ ಮಾತ್ರ ನಿರ್ವಿಕಾರಿ ಅದಾನ. ಮನಸ್ಸ ಸಂಕಲ್ಪ ವಿಕಲ್ಪಗಳನ್ನ ವೃತ್ತಿಗಳು ಉಳ್ಳದ್ದು. ಇದ್ರ ಏನು ಸ್ವಭಾವ ಏನು ಹೇಳ್ತಾರೆ ನೋಡ್ರಿ, ಇದ್ರ ಸ್ವಭಾವಗಳು ಏನ ಅಂತ ತಿಳ್ಕೊಂಡು. ಸಂಕಲ್ಪ ವಿಕಲ್ಪಗಳನ್ನ ವೃತ್ತಿ ಉಳ್ಳದ್ದೈತಿ. ಮತ್ತು ಎರಡನೇದು ಸಂಶಯಾತ್ಮಕ ಉಳ್ಳದ್ದು, ಮೂರನೇದು ಯೋಚನಾತ್ಮಕ ಉಳ್ಳದ್ದು, ನಾಲ್ಕನೇದು ಕಾಮ ಅರಿಷಡ್ವಗಳ ಸಹಿತವಾದದ್ದು. ಅರಿಷಡ್ವಗಳು ಅಂತಂದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಭಯ. ಕಾಮ, ಕ್ರೋಧ, ಲೋಭ, ಮೋಹ, ಮದ ಅಂತಕ್ಕಂಥ ಇವು ಕಾಮ, ಕ್ರೋಧ, ಲೋಭ, ಮೋಹ ಮತ್ತು ಮದ ತಿಳ್ಕೊಂಡು ಇವುಗಳನ್ನ ಹೇಳ್ಕೊಂಡು ಬರ್ತಾರೆ. ಇಲ್ಲಿ ರೂಪ ಮದ, ಮದದಲ್ಲಿ ಮತ್ತು ಮದ ಹೇಳ್ತಾರಲ್ಲ, ಅರಿಷಡ್ವರ್ಗಳು ಯಾವುವು? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅಂತ ತಿಳ್ಕೊಂಡು. ಇನ್ನು ಮದಲ್ಲಿ 8 ಮದಗಳು ಹೇಳ್ತಾರೆ. ಯಾವುವು ಅಂತಂದ್ರೆ ರೂಪ ಮದ, ಯೌವನ ಮದ, ಜಾತಿ ಮದ, ಗುಣ ಮದ, ಧನ ಮದ, ವಿದ್ಯಾ ಮದ, ಜನ ಮದ, ಕೀರ್ತಿ ಮದ ಅಂತ ತಿಳ್ಕೊಂಡು 8 ಮದಗಳು.
ಮನುಷ್ಯನಿಗೆ ಮದ ಬರ್ತೈತಿ. ಮದ ಅಂದರೆ ರೊಕ್ಕ ಹೆಚ್ಚಾದ್ರೂ ಶ್ರೀಮಂತಿಕೆ ಮದ, ಭಾಳ ಸುಂದರಿದ್ರು ರೂಪ ಮದ, ಸಂಪತ್ತಿನ ಮದ, ಮತ್ತು ವಯಸ್ಸಿನಲ್ಲಿ ಯೌವನ ಮದ ಬರ್ತೈತಿ. ಆಗ ಯೌವನ ಮತದ ಬಂದಾಗ ಯಾರು ಗುರಿ ಹಿರಿಯ ಮಾತುಗಳನ್ನು ಕೇಳೋಂಗಿಲ್ಲ ಅವನು. ಈ ರೀತಿ ಈ 8 ಅಷ್ಟ ಮದಗಳು ಈ ಒಂದು ಬುದ್ಧಿಯು ಇದು ಹೆಂಗಪ್ಪ ಅಂತಂದ್ರೆ ಈ ಮಾತ್ಸರ್ಯ ಭಾವ ಕೊನೆಯದು ಏನೈತಿ, ಅಷ್ಟಮದಗಳಲ್ಲಿ 8ನೇದು 6ನೇದು ಮಾತ್ಸರ್ಯ ಭಾವ. ಇದು ಹೊಟ್ಟೆ ಕಿಚ್ಚು ಅಂತ ತಿಳ್ಕೊಂಡು ಹೇಳ್ಕೊಂಡು ಬರ್ತಾರೆ. ಈ ರೀತಿ ಇದು ಮನೋಮಯ ಕೋಶ, ಪಂಚ ಜ್ಞಾನೇಂದ್ರಿಯಗಳು ಮನಸ್ಸು ಕೂಡಿ ಮನೋಮಯ ಕೋಶ ಆಯಿತು. ಈ 4ನೇದು ವಿಜ್ಞಾನಮಯ ಕೋಶ. ವಿಜ್ಞಾನ ಅಂತಂದ್ರೆ ಬುದ್ಧಿ. ಮನಸ್ಸು ಸಂಕಲ್ಪ ಮಾಡ್ತೈತಿ, ಬುದ್ಧಿ ನಿಶ್ಚಯ ಮಾಡ್ತೈತಿ. ನನಗೆ ಅದು ಬೇಕು ಇದು ಬೇಕು ಅಂತ ತಿಳ್ಕೊಂಡು ಮನಸ್ಸು ಮಾಡ್ತೈತೆ, ಅದನ್ನು ಬೇಕು ಬ್ಯಾಡ ಅನ್ನೋದು ಅದನ್ನು ಬುದ್ಧಿ ನಿಶ್ಚಯ ಮಾಡ್ತೈತಿ. ಇಲ್ಲಿ 4ನೇದು ಕೋಶ ಯಾವುದಂದ್ರೆ ವಿಜ್ಞಾನಮಯ ಕೋಶ. 4ನೇದು ಪಂಚ ಜ್ಞಾನೇಂದ್ರಿಯಗಳು ಬುದ್ಧಿ ಸೇರಿ ವಿಜ್ಞಾನಮಯ ಆಯಿತು. ಇಲ್ಲಿ ಪಂಚ ಜ್ಞಾನೇಂದ್ರಿಯಗಳು ಮತ್ತು ಬುದ್ಧಿ ಸೇರಿ ವಿಜ್ಞಾನಮಯ ಕೋಶ ಐತಿ. ಅದು ಇಲ್ಲಿ ಇದು ವಿಜ್ಞಾನಮಯ ಕೋಶ ಅಂದ್ರೆ ಬುದ್ಧಿ. ಇದು ಹೆಂಗೈತಪ್ಪ ಅಂತಂದ್ರೆ ಪೆಟ್ಟಿಗೆ ಒಳಗೆ ರೊಕ್ಕ ಇಟ್ಟಿರ್ತಾರಲ್ಲ, ಹಂಗೆ ಮನೋಮಯ ಕೋಶದೊಳಗೆ ವಿಜ್ಞಾನಮಯ ಕೋಶ ಐತಿ ಅಂತ ತಿಳ್ಕೊಳ್ಳೋದು. ಈಗ ಅನ್ನಮಯ ಕೋಶದಾಗ ಮನೋಮಯ ಕೋಶ, ಮನೋಮಯ ಕೋಶದಾಗ ವಿಜ್ಞಾನಮಯ ಕೋಶ. ಹಿಂಗೆ ಒಂದ್ರೊಳಗೆ ಅಡಕದವು. ಹೀಗಾಗಿ ಬಾಯಿ ದಿಂಡ ಸುಳ್ದಂಗೆ ಒಳಗೆ ಒಂದು ಪದರ ಬೇರೆ ಬೇರೆ ಇರ್ತಾವೆ. ಹಂಗೆ ಈ ಶರೀರ ಒಳಗೆ ಅನ್ನಮಯ ಕೋಶ ಒಂದು ಪದರ ತಗೋಬೇಕು, ಮತ್ತು ಮನೋಮಯ ಕೋಶ. ಈ ಮನೋಮಯ ಕೋಶ ಒಂದು ಪದರ ತಗೋಬೇಕು, ಮತ್ತು ವಿಜ್ಞಾನಮಯ ಕೋಶ. ಹೀಗೆ ಈ ಒಂದು ಕೋಶಗಳು ಬರ್ತಾವೆ. ಈ 4ನೇದು ವಿಜ್ಞಾನಮಯ ಕೋಶ. ಇದು ಪಂಚ ಜ್ಞಾನೇಂದ್ರಿಯಗಳು ಮತ್ತು ಬುದ್ಧಿ ಕೂಡಿ ವಿಜ್ಞಾನಮಯ ಕೋಶ ಐತಿ. ಇದು ತನಗೆ ಕಾರಣವಾದ ಅವಿದ್ಯೆಯಲ್ಲಿ ಲಯಿಸುತ್ತದೆ, ಎಚ್ಚರಾದ ಬಳಿಕ ನಿಶ್ಚಯ ಮಾಡ್ತದೆ. ಬುದ್ಧಿ ಇದು ಆತ್ಮ ಅಲ್ಲ, ನಮ್ಮ ಒಳಗಿರುವಂಥ ಬುದ್ಧಿ ಆತ್ಮ ಅಲ್ಲ. ಯಾಕಂದ್ರೆ ಬುದ್ಧಿ ಒಬ್ಬರಿಗೆ ಬುದ್ಧಿ ಇರ್ತೈತಿ, ಒಬ್ಬರಿಗೆ ಇರೋಲ್ಲ. ಬುದ್ಧಿ ಗೇಡಿ ಅಂತಾರ ಅವನು. ಇವ್ರು ಭಾಳ ಬುದ್ಧಿ ಭಾಳ ಚುರುಕೈತಿ ಬಾ ಅಂತಾರೆ ಅವರು. ಮತ್ತು ಮಂದ ಬುದ್ಧಿ ಒಳಗೆ ಇರ್ತಾರೆ ಒಬ್ಬರ ಮಂಡಿ ಬುದ್ಧಿ, ಒಬ್ಬರ ಚುರುಕ ಬುದ್ಧಿ. ಇವ ಏನೈತಿ ನಿನಗೆ ಬುದ್ಧಿ ಗೇಡಿ ಅಂತಾರೆ. ಹಿಂಗೆಲ್ಲ ಅನ್ನೋದ್ರಿಂದ ಬುದ್ಧಿ ಯಾವಾಗಲೂ ಅರಿಸಿಕೊಳ್ತೈತಿ. ಅದಕ್ಕೆ ಈ ಬುದ್ಧಿ ಅರಿಸಿಕೊಳ್ತೈತಿ ಅನ್ನೋ ಕಾರಣಕ್ಕೆ ಬುದ್ಧಿ ಯಾವಾಗಲೂ ಆತ್ಮ ಅಲ್ಲ. ನೀನು ಯಾವಾಗಲೂ ಅರಿಯುವಂಥ ವಸ್ತು. ನೀನು ಎಲ್ಲಕ್ಕೂ ಇಂದ್ರಿಯಗಳಿಗೆ ಚೇತನ ರೂಪವಾದಂಥದ್ದು ಆತ್ಮ. ಅದು ಏನೈತಿ ಬುದ್ಧಿ ಆಗೋದಿಲ್ಲ. ಬುದ್ಧಿ ಜಡ ಐತಿ, ಒಳಗಿರುವಂಥ ಆತ್ಮ ನೀ ಚೇತನ ರೂಪವಾಗಿದೆ. ಬುದ್ಧಿ ಅರಿಸಿಕೊಳ್ಳೋದ್ರಿಂದ ಆತ್ಮ ಆಗಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಆನಂದಮಯ ಕೋಶ 5ನೇದು ಹೇಳ್ತಾರೆ ನೋಡಿ. ಆನಂದಮಯ ಕೋಶ ಈ ಕೋಶಗಳಿಗೆ ಒಂದು ಆಧಾರವಾಗಿದೆ. ಈ ಆನಂದಮಯ ಕೋಶಗಳಿಗೆ ಅನ್ನಮಯ ಕೋಶ, ಮನೋಮಯ ಕೋಶ, ಮುಂದೆ ವಿಜ್ಞಾನಮಯ ಕೋಶ, ಏನು ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ ಮತ್ತು ವಿಜ್ಞಾನಮಯ ಕೋಶ ಅಂತ ಹೇಳ್ಕೊಂಡು 4 ಕೋಶಗಳಿಗೆ ಇದು ಆಧಾರವಾದಂಥದ್ದು ಯಾವುದಂದ್ರೆ ಆನಂದಮಯ ಕೋಶ. ಈಗ ಹೆಂಗೆ ಗಿಡ ಇಲ್ಲ, ಈ ಗಿಡಕ್ಕೆ ಒಂದು ಬೇರೆ ಹೆಂಗೆ ಆಧಾರ ಇರ್ತೈತೋ, ಈ ಗಿಡ ಇರ್ಬೇಕಾದ್ರೆ ಬೇರುಗಳು ಆಧಾರ ಇರ್ತೈತಿ. ಹಂಗೆ ಆನಂದಮಯ ಕೋಶಕ್ಕೆ ಅನ್ನಮಯ ಕೋಶ, ಮುಂದೆ ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ ಇವು ಆನಂದಮಯ ಕೋಶಕ್ಕೆ ಆಧಾರವಾಗಿ ಇರ್ತಾವ. ಇಲ್ಲಿ ಇದ್ರ ಸ್ವರೂಪ ಏನು ಅಂತಂದ್ರೆ
ಸ್ವರೂಪದ ವಿಜ್ಞಾನವೇ ಆನಂದಮಯ ಕೋಶವೆಂದು ಹೇಳ್ತಾರೆ. ಇದೇ ಕಾರಣ ಶರೀರವೆಂದು ಹೇಳಿದ್ದಾರೆ. ಇದಕ್ಕೆ ಕಾರಣ ಶರೀರ ಅಂತಲೂ ಹೇಳಿದೆ. ಈ ವಿಶೇಷ ವಿಚಾರ ಏನು ಅನ್ನೋದ ಹೇಳ್ಕೊಂಡು ಬರ್ತಾರೆ. ಈ ವಿಶೇಷ ವಿಚಾರ ಸಕಾಮ ಕರ್ಮ ಆಗಲಿ ನಿಷ್ಕಾಮ ಕರ್ಮದಿಂದಾಗಲಿ ವಿವಿಧ ಕರ್ಮಗಳ ಫಲ ಒಂದು ಸುಖ ಭೋಗವನ್ನು ಭೋಗಿಸುವಾಗ ಶಬ್ದಾದಿ ವಿಷಯಗಳಲ್ಲಿ ಸುಖವನ್ನು ಭೋಗಿಸುವಾಗ ಬುದ್ಧಿವೃತ್ತಿ ಅಂತರ್ಮುಖವಾದಾಗ ಅಲ್ಲಿ ಆತ್ಮನ ಪ್ರತಿಬಿಂಬ ಬಿದ್ದಾಗ ಆನಂದ ಹೋಗುತ್ತದೆ. ನೋಡಿ, ನಾವು ಉಳ್ಳೋದಾಗಲಿ ತುಳ್ಳೋದಾಗಲಿ ನೋಡೋದಾಗಲಿ ಕೇಳೋದಾಗಲಿ ಆನಂದ ಆಗ್ತೈತಿ ಅಂತ ಹೇಳ್ತಾರೆ. ಉಣ್ಣೋದ್ನಾಗ ಒಂದು ಏನೋ ಸುಖ ಆಗೈತಂತಂದ್ರೆ ಅಲ್ಲಿ ವಸ್ತುಗಳಲ್ಲಿ ಆತ್ಮನ ಪ್ರತಿಬಿಂಬ ಇರ್ತೈತಿ. ಅದಕ್ಕೆ ಅಲ್ಲಿ ನಮಗೆ ಸುಖ ಅನಿಸ್ತದೆ. ವಿಷಯಗಳಿಂದ ಸುಖ ಇಲ್ಲ. ಈಗ ಲಿಂಬಿಕಾಯಿ ತಿನ್ನೋದ್ರಿಂದ ಒಬ್ಬರಿಗೆ ಸುಖ ಆಗ್ತೈತಿ, ಒಬ್ಬರಿಗೆ ಪಿತ್ತ ಆಗ್ತೈತೆ ಅಂತ ಬಿಡ್ತಿರ್ತಾರೆ. ಒಬ್ಬರಿಗೆ ಸ್ವೀಟದಿಂದ ಸುಖ ಆಗ್ತೈತೆ ಅಂತಾರೆ. ಸ್ವೀಟ್ ತಿನ್ನೋದ್ರಿಂದ ಒಬ್ಬರಿಗೆ ಶುಗರ್ ಆಗ್ತೈತಿ. ನೋಡಿ, ವಿಷಯಗಳಲ್ಲಿ ಸುಖ ಇಲ್ಲ. ನೋಡೋದ್ರಿಂದ ಆಗ್ರಿ ನೋಡೋದ್ರಿಂದ ಅದರಲ್ಲಿ ದುಃಖ ಆಗ್ತೈತಿ. ಮತ್ತು ನೋಡೋದ್ರಲ್ಲಿ ಸುಖ ಆದ್ರೆ ಹಾಗೆ ನೋಡ್ಕೊತಿರ್ಬೇಕಾಗಿತ್ತು. ತಿನ್ನೋದ್ರಲ್ಲಿ ಸುಖ ಇಲ್ಲ. ಈ ರೀತಿ ವಿಷಯಗಳಲ್ಲಿ ಸುಖ ಇಲ್ಲ ಅಂತ ಹೇಳ್ತಾರೆ. ಆ ಸುಖ ಅದೇನಿತ್ತಂದ್ರೆ ನಮ್ಮೊಳಗೆ ಅದು ವಿಷಯಗಳಲ್ಲಿ ಪ್ರತಿಬಿಂಬ ಆಗಿದೆ. ಹೆಂಗಪ್ಪ ಅಂತಂದ್ರೆ ಪ್ರಿಯ ಮೋದ ಪ್ರಮೋದದಿಂದ ನಮಗೆ ಸುಖ ಅನಿಸ್ತೈತಿ. ಒಂದು ವಿಷಯ ನಮಗೆ ಬೇಕಾಗಿತ್ತು. ಒಂದು ಮಾವಿನ ಹಣ್ಣು ಐತಿ. ಮಾವಿನ ಹಣ್ಣು ಐತಂದ್ರೆ ಅದನ್ನು ನೋಡಿದ ನಮಗೆ ಮನಸ್ಸು ಏನಾಗ್ತೈತಿ, ನಮಗೆ ಬೇಕು ಅಂತ ತಿಳ್ಕೊಂಡು ಏನು ಆಸಕ್ತಿ ಐತಂದ್ರೆ ನಮಗೆ ಪ್ರಿಯ, ಅದು ಪ್ರಿಯ. ಪ್ರತಿಯೊಂದು ವಸ್ತುಗಳಲ್ಲಿ ಪ್ರಿಯ ಮೋದ ಪ್ರಮೋದ ಅಂತ ಇದ್ದೇ ಇರ್ತಾವೆ. ಪ್ರತಿಯೊಂದು ವಸ್ತು ಇದೆ. ಇವಾಗ ಮಾವಿನ ಹಣ್ಣು ನೋಡಿದಾಗ ನಮಗೆ ಪ್ರಿಯ ಆಯಿತು. ಅದನ್ನು ನಾವು ಕೈಯಾಗಿ ತೊಗೊಂಡು ಅಂತಂದ್ರೆ ಪ್ರಮೋದ, ಮೋದ. ಕೈಯಲ್ಲಿ ತೆಗೆದುಕೊಂಡಾಗ ಮೋದ ಆಯ್ತು. ಅದನ್ನು ತಿಂದಾಕ್ಷಣವೇ ಪ್ರಮೋದ, ಆನಂದ ಅಂತ ನೋಡಿ. ನಮಗೇನಿಸ್ತೈತಿ, ಹಣ್ಣಿನಿಂದ ನಮಗೆ ಸುಖ ಆಯ್ತು ಅಂತ ಹೇಳ್ತೇವೆ. ಹಣ್ಣಿನಲ್ಲಿ ಸುಖ ಇಲ್ಲ. ಆದರೆ ನಮ್ಮಲ್ಲಿ ಅಲ್ಲಿ ಆತ್ಮನ ಸುಖದ ಒಂದು ಪ್ರತಿಬಿಂಬ ಇರ್ತೈತೆ. ಅದಕ್ಕೆ ಏನಂತೇಳಿ ಅಲ್ಲಿ ವಸ್ತುಗಳಲ್ಲಿ ಹೇಳ್ತಾರಲ್ಲಿ ಬುದ್ಧಿವೃತ್ತಿ ಜಾಗೃತ ಅವಸ್ಥೆಯಲ್ಲಿಯೂ ಮುಗಿದು ಸುಸುಪ್ತಿ ಅವಸ್ಥೆ ಬಂದಾಗ ಅಲ್ಲಿ ಬುದ್ಧಿವೃತ್ತಿ ಏನಾಗ್ತದೆ ಅಂದರೆ ತನಗೆ ಕಾರಣವಾದ ಅವಿದ್ಯೆಯಲ್ಲಿ ಲಯಿಸುತ್ತದೆ. ಈ ಅವಿದ್ಯೆಯಲ್ಲಿ ಆತ್ಮನ ಪ್ರತಿಬಿಂಬ ಬೀಳುವುದರಿಂದ ನಮಗೆ ಸುಖವಾಗುತ್ತದೆ ಅಂತ ತಿಳ್ಕೊಂಡು ಹೇಳ್ಕೊಂಡು ಬರ್ತಾರೆ. ಇದು ಆನಂದಮಯ ಕೋಶವು ಜಾಗೃತ ಅವಸ್ಥೆಯಲ್ಲಿ ಪ್ರಿಯ ಮೋದ ಪ್ರಮೋದಗಳಿಂದ ಆ ಒಂದು ವೃತ್ತಿಗಳ ರೂಪವಾಗಿ ಇದು ಇರ್ತೈತಿ. ನಮಗೆ ಒಂದು ಉದಾಹರಣೆ ಹೆಂಗೆ ನಮ್ಮಲ್ಲಿ ಸುಖ ಐತಿ ಅಂತಂದ್ರೆ, ಇವಾಗ ಕಸ್ತೂರಿ ಮರ್ಗ ಆಗ್ತೈತಿ. ಕಸ್ತೂರಿ ಮರ್ಗ ಆಗೈತಿ, ಗುಡ್ಡೆಲ್ಲ ತಿರುಗಾಡಿ ಒಂದು ಬಂಡೆಗಳ ಮೇಲೆ ಕೂತು ಬಿಡೈತಿ, ತಲೆ ತಳಗೆ ಹಾಕೊಂಡು ಕೂತು ಬಿಡ್ತೈತಿ. ಅದಕ್ಕೆ ಒಂಥರ ಸುವಾಸನೆ ಬರಾಕತ್ತೈತಿ. ಸುವಾಸನೆ, ಈ ಸುವಾಸನೆ ಎಲ್ಲಿಂದ ಬರಾತೈತಿ ಅಂತ ತಿಳ್ಕೊಂಡು ತಿರುಗಾಡ್ಕೋತ ಹುಡ್ಕ್ಯಾಡಕ್ಕೆ ಹೋಗ್ತಿದ್ರೆ ಸುವಾಸನೆ ಇದು ಎಲ್ಲಿಂದ ಬರಾತೈತಿ, ಕಸ್ತೂರಿ ವಾಸನೆ ಎಲ್ಲಿಂದ ಬರಾತೈತಿ, ಹುಡ್ಕ್ಯಾಡ್ತಾ ಹೋಗ್ತೈತಿ. ಹುಡುಕ್ಯಾಡಿ ಎಷ್ಟೋ ಹುಡುಕ್ಯಾಡ್ತೈತಿ, ಒಟ್ಟು ಸಿಗೋದಿಲ್ಲ. ಬ್ಯಾಸುತ್ತ ಗಪ್ ಸೋಮನ ತಲೆ ತಳಕೊಂಡು ತಲೆ ತಳ ಕೂತು ಬರ್ತೈತಿ. ಆ ಕಸ್ತೂರಿ ಮರ್ಗದ ಒಂದು ನಾಭಿಯಲ್ಲಿಯೇ ಒಂದು ಕಸ್ತೂರಿ ವಾಸ ಇರ್ತೈತಿ ನೋಡಿ. ತನ್ನ ಬಿಟ್ಟ ಸುಖವನ್ನು ಹೊರಗೆ ಹುಡುಕಾಡಕ್ಕೆ ಹೋಗಿರ್ತೈತಿ. ಲಾಸ್ಟ್ ಕೊನೆಗೆ ಬೆಸೋದು ತಲೆ ತಳ ಹಾಕಿ ಕೂತಾಗ ಆ ತನ್ನ ನಾಭಿಯಲ್ಲೇ ಅದು ಕಸ್ತೂರಿ ವಾಸ ಇರ್ತೈತಿ. ಅಲ ಆತೈತಿ ಅಂತದು. ನನ್ನ ನಾಭಿಯಲ್ಲಿಯೇ ಕಸ್ತೂರಿ ವಾಸ ಐತಿ, ಸುಮ್ಮನೆ ನಾಭಿ ಎಲ್ಲ ಕಡೆ ಎಲ್ಲೈತಿ ವಾಸ ಅಂತ ಹುಡುಕಾಡೋದು ಬಾಯಿದ್ದಲ್ಲ ಅಂತ ಹಂಗೆ ತಿಳ್ಕೊಂಡು. ಹಾಗೆ ನಮ್ಮಲ್ಲಿಯೇ ಒಂದು ಸುಖ, ನಾವು ಸುಖರೂಪದೆವು. ಇಲ್ಲಿ ಆನಂದಮಯ ಕೋಶ ಇದು ವಿಷಯಗಳಿಂದ ಎಲ್ಲೆಲ್ಲಿ ತುಂಬಿಕೊಂಡು ವಿಷಯಗಳಿಂದಲೇ ನಮಗೆ ಸುಖ ಸಿಗ್ತೈತಿ. ವಿಷಯಗಳೇ ಆತ್ಮ ಅಂತ ತಿಳ್ಕೊಂಡು ಆನಂದಮಯ ಕೋಶ ಜಡ ಆಯ್ತದೆ. ಆನಂದಮಯ ಕೋಶವು ನಾವಲ್ಲ, ಇದಕ್ಕೆ ಭಿನ್ನವಾಗಿ ನಾವು ಆತ್ಮಸ್ವರೂಪ ನಾವಿದ್ದೀವಿ. ಇದು
ಅರಿಸಿಕೊಳ್ತೈತಿ. ಅದಕ್ಕೇನೈತಿ ಮತ್ತು ಇದು ನೋಡ ಬಸಕ್ಕೆ ನಲುವಿನಳು ರಮೆ ಅಂತ ಹೇಳ್ತಾರೆ. ಆದರೆ ನಾಯಿ ಏನು ಮಾಡ್ತಿದ್ದು, ನಾಯಿ ಅರಣ್ಯದಲ್ಲಿ ತಿರುಗಾಡಕ್ಕೆ ಹೋದಾಗ ಒಂದು ಎಲುವು ಬಾಯಿಯಲ್ಲಿ ಎಲುವು ಹಿಡಿತೈತಿ. ಆ ಎಲುವನ್ನ ಕೈತಿದ್ದೈತಿ. ಎಲುವು ಕಡಿದಾಗ ಏನಾಗಿತ್ತಂದ್ರೆ ಎಲುವು ಹೊಸಡಿಗೆ ಅದು ಚುಚ್ಚಿ ರಕ್ತ ಬರಾಕತ್ತೈತಿ. ರಕ್ತ ಬರಾಕೈತಂದ್ರೆ ಅದು ಏನು ತಿಂದಿತ್ತಪ್ಪ ಅದು ನಾಯಿ, ಆ ಎಲುವಿನಾಗ ರಕ್ತ ಐತಿ ಅಂತ ತಿಳ್ಕೊಂಡು ಹಂಗೆ ಕಿಡಕತ್ತೈತಿ. ಅದು ರಕ್ತ ತನ್ನ ಹೊಸಡಿ ಚುಚ್ಚಿ ತನ್ನ ಹೊಸಡಿ ಒಳಗೆ ರಕ್ತ ಬರಾಕತ್ತಿರ್ತೈತಿ. ಆದ್ರೆ ಆ ಎಲುವಿನಾಗ ರಕ್ತ ಬರಾತೈತಿ ಅಂತ ತಿಳ್ಕೊಂಡು ನಾಯಿ ಹಂಗೆ ಕೈತೈತಿ. ಯಾವಾಗ ನಂತರ ಅದು ಸಾಕೈತಲ್ಲ ಆ ಎಲುವು ಹೋಗಿರ್ತೈತಿ ಬಾಯಿ. ಅದರಲ್ಲಿ ಈ ರಕ್ತ ನನ್ನಿಂದಲೇ ಬರಾತಿತ್ತಲ್ಲ, ಇದರಿಂದ ನಾ ರಕ್ತ ಬರಾತಿ ನಾ ತಿಳ್ಕೊಂಡು ನೀನೆಲ್ಲ ಅಂತ ತಿಳ್ಕೊಂಡು ಅದು ನಾಯಿ ಹೆಂಗೆ ಕೊನೆಗೆ ಅದಕ್ಕೆ ಅರಿವಾಗಿತ್ತು. ಹಾಗೆ ವಿಷಯಗಳಿಂದ ನಮಗೆ ಸುಖ ಆಗಲ್ಲ. ಅದಕ್ಕೆ ಬಸವಣ್ಣರು ಹೇಳು, ವಿಷಯ ಎಂಬ ಹಸುರ ನನ್ನ ಮುಂದೆ ತಂದು ಪಸರಿಸಿದ್ರಯ್ಯ. ವಿಷಯಗಳಲ್ಲಿ ಸುಖ ಅಲ್ಲ, ಅದಕ್ಕೆ ನಾನು ಮುಂದೆ ವಿಷಯಗಳು ಬರಲಾರ್ದಾಗ ವಿಷಯಗಳು ನನ್ನ ಮುಂದೆ ತರಬಾರ್ದು. ಯಾಕಂದ್ರೆ ಅವು ಜಡ ಆದವ ಮತ್ತು ಅವುಗಳು ನಮಗೆ ಸುಖ ಇಲ್ಲ. ಪರಮ ಸುಖ ಇರುವಂಥದ್ದು ಇಲ್ಲಿ ಇವುಗಳನ್ನ ಈ ಆನಂದಮಯ ಕೋಶ ಹೆಂಗೈತಿ ಅಂತ ತಿಳ್ಕೊಂಡು ಒಂದು ದೃಷ್ಟಾಂತ ರೂಪದಿಂದ ತತ್ತರಿಯ ಉಪನಿಷತ್ತಿನಲ್ಲಿ ಹೇಳ್ಕೊಂಡು ಬರ್ತಾರೆ. ಉಪಮಾನದಿಂದ ವರ್ಣನೆ ಮಾಡ್ತಾರೆ. ಪ್ರಿಯ ಅಂತಕ್ಕಂಥದ್ದು ಪಕ್ಷಿಯ ಶಿರ, ಪ್ರಿಯ ಮೋದ ಪ್ರಮೋದ ಅಂತಕ್ಕಂಥದ ಒಂದು ದೃಷ್ಟಾಂತ, ಪಕ್ಷಿಯ ಒಂದು ದೃಷ್ಟಾಂತ ಕೊಟ್ಟು ತಿಳಿಸ್ತಾರೆ. ಪ್ರಿಯ ಅಂತಂದ್ರೆ ಪಕ್ಷಿಯ ಶಿರ, ಮೋದ ಅಂತಂದ್ರೆ ಪಕ್ಷಿಯ ಬಲರೆಕ್ಕೆ, ಪ್ರಮೋದ ಅಂತಂದ್ರೆ ಎಡ ರೆಕ್ಕೆ. ಇನ್ನು ಸುಸುಪ್ತಿಯಲ್ಲಿ ಇದು ಆನಂದವೇ ಒಂದು ಪಕ್ಷಿಯ ರೂಪ ಅಂತಕ್ಕಂಥದ್ದು ಹೇಳ್ತಾರೆ. ಇಲ್ಲಿ ಸುಸುಪ್ತಿ ಅನ್ನೋದೇನೈತಿ, ಆನಂದ ಸುಸುಪ್ತಿಯಲ್ಲಿರ್ತಕ್ಕಂಥ ಆನಂದವೇ ಒಂದು ಪಕ್ಷಿಯ ಸ್ವರೂಪ. ಇಲ್ಲಿ ಸುಸುಪ್ತಿಯಲ್ಲಿ ತೋರಿದ ಆನಂದಕ್ಕೆ ಬಿಂಬರೂಪವಾದ ಆತ್ಮನ ಒಂದು ಪಕ್ಷಿಗೆ ಆಧಾರವಾದ ಪುಚ್ಚವೆಂದು ಹೇಳಲಾಗಿದೆ. ಹೇಳ್ಕೊಂಡು ಬರ್ತಾರೆ. ಇಲ್ಲಿ ಪ್ರಿಯ ಅಂತಂದ್ರೆ ಒಂದು ಪಕ್ಷಿಯ ಶಿರ, ಮೋದ ಅಂತಂದ್ರೆ ಪಕ್ಷಿಯ ಎಡರೆಕ್ಕೆ, ಮೋದ ಅಂತಂದ್ರೆ ಎಡ ಪಕ್ಕ. ನಂತರ ಆ ಒಂದು ಸುಸುಪ್ತಿಯಲ್ಲಿ ತೋರುವ ಆನಂದ ಏನೈತಿ ಅದು ಒಂದು ಪಕ್ಷಿಗೆ ಆಧಾರಭೂತವಾದಂಥದ್ದು. ಅದು ಹಿಂದೆ ಪಕ್ಕದಿಲ್ಲ, ಪಕ್ಷಿ ಹಾರಬೇಕಾದ್ರೆ ಹಿಂದೆ ಒಂದು ಪಕ್ಕದಿಲ್ಲ, ಅದಕ್ಕೆ ಆಧಾರವಾದಂಗೆ ಈ ಆತ್ಮನೇ ಏನೈತಿ ಪಕ್ಷಿಗೆ ಅದು ಪಕ್ಕದ ರೂಪದಲ್ಲಿ ಆತ್ಮ ಒಂದು ವಿಷಯಗಳಲ್ಲಿ ಸುಖ ಅಂತ ತೋರುವಂಗೆ ಆ ವಿಷಯಗಳಲ್ಲಿ ಆನಂದ ಪ್ರತಿಬಿಂಬ ಬರ್ತೈತಿ. ಅದಕ್ಕೆ ಏನೈತಿ ವಿಷಯಗಳಲ್ಲಿ ಸುಖ ಐತಿ ಅಂತ ತಿಳ್ಕೊಂಡು ಹೇಳ್ಕೊಂಡು ಹೋಗ್ತಾರೆ. ಆದರೆ ವಿಷಯಗಳಿಂದ ಸುಖ ಆಗೋಗಿದ್ರೆ ಎಲ್ಲರಿಗೂ ಅದ ಪ್ರಿಯ ಆಗಬೇಕಾಯ್ತು. ಬೆಲ್ಲ ಒಬ್ಬರಿಗೆ ಬೇಕಾಗಿರ್ತೈತಿ, ಒಬ್ಬರು ಬೇಡ ಇರ್ತೈತಿ. ಹೀಗೆ ಒಂದೊಂದು ವಸ್ತು ಒಬ್ಬರಿಗೆ ನೋಡೋದು ಬೇಕಾಗಿತ್ತು, ನೋಡೋದು ಬೇಡ ಇರ್ತೈತಿ. ಒಬ್ಬರಿಗೆ ಹಾಡು ಕೇಳೋದ್ರಿಂದ ಸುಖ ಆಗೋಗಿದ್ರೆ ಹಾಡು ಕೇಳಬೇಕಾಯ್ತು, ಒಬ್ಬರಿಗೆ ಹಾಡು ಕೇಳೋದು ಬೇಡ ಇರ್ತೈತಿ. ಹೀಗೆ ಪ್ರತಿಯೊಂದು ವಿಷಯಗಳು ಒಬ್ಬರಿಗೆ ಬೇಕು ಬೇಡ ಅಂತ ಇರುವಾಗ ವಿಷಯಗಳಲ್ಲಿ ಸುಖ ಇಲ್ಲ. ಸುಖ ಸ್ವರೂಪವೇ ನೀಯಾಗಿ ಈ ಪಂಚಕೋಶಗಳು ನೀ ಅಲ್ಲ. ಈ ಪಂಚಕೋಶಕ್ಕೆ ವಿಲಕ್ಷಣವಾಗಿ ನೀನು ಪರಬ್ರಹ್ಮ ಸ್ವರೂಪ ಅದಿ ಅಂತ ಹೇಳ್ತಾ ಇಂಥ ಒಂದು ವಿಷಯವನ್ನು ಪಂಚಕೋಶಗಳ ವಿಚಾರವನ್ನು ಸದ್ಗುರು ನಿರ್ಪಾದೇಶ್ವರರು ನಾಗಲಿಂಗನಿಗೆ ತಿಳಿಸ್ಕೊಂಡು ಬರ್ತಾರೆ. ಇಂಥ ಒಂದು ಗಂಭೀರವಾದ ವಿಷಯವನ್ನು ನಾಗಲಿಂಗ ಕೇಳಿದಾಗ ಮುಂದಿನ ಅಧ್ಯಾಯದಲ್ಲಿ ಹೇಳ್ತಾರೆ ತತ್ವಮಸಿ ಮಹಾವಾಕ್ಯದ ಬಗ್ಗೆ ಹೇಳ್ಕೊಂಡು ಬರ್ತಾರೆ. ಅದನ್ನು ನಾಳಿನ ದಿವಸ ಸಹಿಷ್ಠರವಾಗಿ ನಾವು ನೀವೆಲ್ಲ ಕೇಳೋಣ ಅಂತ ಹೇಳ್ತಾ ಇವತ್ತಿನ ನನಗೆ ನಾಗಲಿಂಗ ಸ್ವಾಮಿಯ ಪುರಾಣಕ್ಕೆ ಇವತ್ತಿನ ಅಧ್ಯಾಯಕ್ಕೆ ಮಂಗಲ ಮಾಡೋಣ. ಜಯ ಮಂಗಲಂ ಜಯ ನಮಃ ಪಾರ್ವತೀಶ್ವರ ಮಹಾದೇವ.